ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಬಿಂದು ಮತ್ತು ಸಿಂಧು ಅಂತ ಹೇಳ್ತಾರೆ ಅಲ್ವಾ. ಇಷ್ಟೆಲ್ಲ ವರ್ಷ ಜ್ಞಾನ ಕೇಳಿರುವಂಥ ನಾವು ಫೈನಲಿ ಏನು ಮಾಡಬೇಕು? ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಂಡು ನಾನು ತಂದೆಯನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಹೌದು ಅಲ್ವೋ? ಯಾರನ್ನ ನೆನಪು ಮಾಡಬೇಕು? ತಂದೆಯನ್ನ. ಯಾರು ನೆನಪು ಮಾಡಬೇಕು? ಆತ್ಮ. ಅಂದ್ರೆ ನಾನು ನೆನಪು ಮಾಡ್ಬೇಕು ಆತ್ಮ. ಹೇಗೆ? ಬಿಂದು ಆಗಿ ಮನಬುದ್ಧಿಯಿಂದ. ಆತ್ಮ ಹೇಳುವಂತ ನಿರಾಕಾರ ಶಕ್ತಿ ಮನಬುದ್ಧಿ ಹೇಳುವಂತ ಸಾಧನದಿಂದ ಪರಮಾತ್ಮನೇನ್ ಮಾಡಬೇಕು? ನೆನಪು ಮಾಡಬೇಕಾಗ್ತದೆ. ಒಂದು ಸಣ್ಣ ಮಗು ಯಾರನ್ನ ನೆನಪು ಮಾಡ್ತದೆ? ತಾಯಿಯನ್ನು. ಯಾವಾಗ ವಿಶೇಷವಾಗಿ ಯಾವಾಗ ನೆನಪು ಮಾಡುತ್ತೆ? ಕಷ್ಟ ಬಂದಾಗ ಅಲ್ವಾ. ತಾಯಿ ನೆನಪು ಬರೋದು ಯಾವಾಗ ಮಗುಗೆ? ಆಟ ಆಡ್ಬೇಕಾದ್ರೆ ತಾಯಿ ನೆನಪು ಬರೋದಿಲ್ಲ. ಆಟ ಆಡ್ಬೇಕಾದ್ರೆ ಕೆಳಗಡೆ ಬಿದ್ದುಬಿಟ್ಟು ಗಾಯ ಆಗತ್ತೆ ನೋಡಿ, ಅವಾಗ ಯಾರ ನೆನಪು ಬರ್ತದೆ? ತಾಯಿ ನೆನಪು ಬರ್ತದೆ. ಹೌದಾ? ಓಕೆ. ತಾಯಿ ಅಂದ್ರೆ ಏನು? ನೀವೊಂದು ಸಣ್ಣ ಮಗು ಅಂತ ತಿಳ್ಕೊಳ್ಳಿ. ತಾಯಿ ನೆನಪು ಮಾಡೋದು ಅಂತಂದ್ರೆ ಏನು? ಪ್ರೀತಿ. ತಾಯಿಯನ್ನ ನೆನಪು ಮಾಡಿದಾಗ ಆತ ಮೇಲೆ ಮೊದಲನೇದಾಗಿ ಆ ತಾಯಿಯ ಶರೀರ ನಮಗೆ ನೆನಪಿಗೆ ಬರುತ್ತೆ. ಹೌದು ಅಲ್ವೋ? ತಾಯಿಯನ್ನ ನಾನು ಕಣ್ಣೆದುರುಗಡೆಗೆ ನೋಡಿದಾಗ ಅಥವಾ ಮನಸ್ಸಿನಲ್ಲಿ ನಾನು ತಾಯಿಯ ಜೊತೆಗೆ ಜೋಡಣೆಯಾದಾಗ ಆ ತಾಯಿ ಆತ್ಮ ಏನಿದೆ, ಆತ್ಮ ಯಾವ ಶರೀರವನ್ನು ಧಾರಣೆ ಮಾಡ್ಕೊಂಡಿದೆಯೋ ಅದು ತನ್ನ ನೆನಪಿಗೆ ಬರುತ್ತೆ. ತಾಯಿ ಧರಿಸಿರುವಂತ ಡ್ರೆಸ್ ನನ್ನ ನೆನಪಿನಲ್ಲಿ ಇಲ್ಲದೆ ಇರಬಹುದು ಅಲ್ವಾ. ಅದು ಯಾವ ನೆನಪಿಗೆ ಬರ್ತದೆ? ದೇಹ, ಶರೀರ, ಆಕಾರ ನೆನಪಿಗೆ ಬರ್ತದೆ. ಹೌದಾ? ಸರಿ. ಹಾಗಿದ್ರೆ ಆ ತಾಯಿ ಹೇಳುವಂಥದ್ದು ಶರೀರದ ಆಕಾರ ಮಾತ್ರನಾ? ಆಕಾರ ಮಾತ್ರನಾ? ಅಲ್ಲ. ನೋಡಿ, ಪ್ರಪಂಚದಲ್ಲಿ ತುಂಬಾ ಜನ ಸ್ತ್ರೀಯರಿದ್ದಾರೆ. ಅವರೆಲ್ಲರೂ ನನಗೆ ತಾಯಿಯಾಗ್ಲಿಕ್ಕೆ ಸಾಧ್ಯ. ಸ್ತ್ರೀ ಶರೀರ ತುಂಬಾ ಜನರಿಗಿದೆ. ಇನ್ನು 850 ಕೋಟಿ ಆತ್ಮಗಳ, ಒಂದು 400 ಕೋಟಿ ಆತ್ಮಗಳ ಸ್ತ್ರೀ ಶರೀರ ಪಡ್ಕೊಂಡಿರ್ಬೋದು. ಹಾಗಂತ ಎಲ್ಲರನ್ನೂ ಕೂಡ ನಾನು ತಾಯಿ ರೂಪದಲ್ಲಿ ನೋಡ್ತೇನಾ? ಇಲ್ಲ. ಯಾವ ರೂಪದಲ್ಲಿ ನೋಡ್ತೀನಿ ನಾನು? ಸ್ತ್ರೀ ರೂಪದಲ್ಲಿ. ಸ್ತ್ರೀನು ಮಹಿಳೆ ರೂಪದಲ್ಲಿ ನೋಡ್ತೀನಿ. ಯಾಕಂದ್ರೆ ಅವರಲ್ಲಿ ಆ ಒಂದು ಆಕಾರ ಇದೆ. ಅದು ವಾಸ್ತವಿಕ ಸತ್ಯ. ಹೌದು, ಕಣ್ಣಿಗೆ ಕಾಣ್ತದೆ. ನಾನು ಒಪ್ಕೊಳ್ತೇನೆ, ಪ್ರಪಂಚದಲ್ಲಿ ಎಲ್ಲಾ ಜನರು ಒಪ್ಕೊಳ್ತಾರೆ. ಯಾಕಂದ್ರೆ ಎಲ್ಲರ ಎದುರುಗಡೆ ಅವರು ಅದೇ ರೀತಿ ಕಾಣ್ತಾರೆ. ಆದರೆ ಅದೇ ತಾಯಿ ಮಗುವನ್ನ ಮಡಿಲಲ್ಲಿ ಎತ್ಕೊಂಡಾಗ ಆಗುವಂತ ಅನುಭವ ಇದೆಯಲ್ಲ, ಅದು ಮೂಲ ರೂಪದ ತಾಯಿ. ಆಕಾರದಲ್ಲಿ ತಾಯಿ ಸ್ತ್ರೀ, ಆದ್ರೆ ಆತ್ಮನಿಂದ ಆ ತಾಯಿಯ ಭಾವನೆಗಳನ್ನ ಕೊಡ್ತಾಳಲ್ಲ, ಅದು ತಾಯಿಯ ನಿರಾಕಾರ ಸ್ವರೂಪ. ಈಗ ನೀವು ತಾಯಿ ಅಂತ ಒಪ್ಕೊಂಡಿರೋದು ಸ್ಥೂಲವಾದ ಆಕಾರ ಶರೀರದಿಂದನೋ ಅಥವಾ ತಾಯಿಯ ಮಡಿಲಲ್ಲಿ ಇದ್ದಾಗ ತಾಯಿ ಕೊಡುವಂತ ಪಾಲನೆ ಪ್ರೀತಿಯಿಂದನೋ? ಪಾಲನೆ ಪ್ರೀತಿ. ಅದು ಎಲ್ಲಿಂದ ಹೊರಗಡೆ ಬಂದಿದೆ ಪಾಲನೆ ಪ್ರೀತಿ? ನಿರಾಕಾರ ಆತ್ಮದಿಂದ. ಅದಕ್ಕೆ ಬಣ್ಣ ಇದೆಯಾ? ಆಕಾರ ಇದೆಯಾ? ನಿಮ್ಗೆ ಅನುಭವ ಆಗತ್ತೋ ಆಗಲ್ವೋ? ಯಾಕೆ ಅನುಭವ ಆಯ್ತು? ಪ್ರೀತಿ. ಆ ಆತ್ಮನಿಂದ ಹೊರಗಡೆ ಬಂದಿದೆ. ಅದು ಆತ್ಮನಿಂದ ಏನಾಗಿದೆ? ನಿರಾಕಾರ ರೂಪದಲ್ಲಿ ಹೊರಗಡೆ ಬಂದಿರೋದಕ್ಕೆ ಮಡಿಲಲ್ಲಿ ಇರುವಂತ ನಿರಾಕಾರ ಆತ್ಮದನ್ನೇನ್ ಮಾಡ್ತದೆ? ಸ್ವೀಕಾರ ಮಾಡುತ್ತೆ ಮತ್ತು ಅನುಭವ ಮಾಡುತ್ತೆ. ಈಗ ಭಗವಂತನ ಪ್ರಶ್ನೆ, ಈಗ ನೀವು ತಾಯಿಯನ್ನು ನೋಡ್ತಾನೆ ಇದ್ದೀರಾ, ತಾಯಿಯ ಮಡಿಲಲ್ಲಿ ಇದ್ದೀರಾ. ಆತ್ಮೇಲೆ ಆ ತಾಯಿಯ ಶರೀರವನ್ನ ನೋಡಿದಾಗ ನಿಮ್ಗೆ ಖುಷಿ ಕೊಡುತ್ತೋ ಅಥವಾ ಆ ತಾಯಿಯ ನಿರಾಕಾರ ಪ್ರೀತಿಯ ಜೊತೆಗೆ ಸೇರಿದಾಗ ನಿಮ್ಗೆ ಖುಷಿ ಕೊಡುತ್ತೋ? ನಿರಾಕಾರದ ಜೊತೆ ಸೇರಿದಾಗ ಸರಿ. ಆಕಾರವನ್ನು ನೋಡಿದಾಗ ಏನಾಗ್ತದೆ?
ಸ್ತ್ರೀ ಶರೀರ ತಾಯಿ ನೋಡಿದಾಗ ಏನಾಗ್ತದೆ? ತಾಯಿ ಅನಿಸ್ತಿದೆ ಅಷ್ಟೇ. ಬಟ್ಟೆ, ಚರ್ಮ, ಬಣ್ಣ, ಅವರ ಶರೀರದಲ್ಲಿ ಕಿವಿ, ಕಣ್ಣು, ಮೂಗು, ಕೂದಲು, ಇದು ಕಣ್ಣಿಗೆ ಕಾಣಬಹುದೇ ಹೊರತು ಆದರೆ ನಿರಾಕಾರ ಪ್ರೀತಿಯ ಅನುಭವ ಆಗೋದಿಲ್ಲ. ಹಾಗೇನೆ ಆತ್ಮೀಯರೇ, ಆಕಾರವನ್ನ ಏನ್ ನೋಡ್ತೀರಿ ಅದು ಬಿಂದು, ತಾಯಿ ಏನು ಪ್ರೀತಿ ಕೊಡ್ತಾಳೋ ಅದು ಸಿಂಧು. ಬಿಂದು ಶ್ರೇಷ್ಠನೋ ಸಿಂಧು ಶ್ರೇಷ್ಠನೋ? ಸಿಂಧು ಸಿಂಧು ಆ ಸಿಂಧು 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 ಶ್ರೇಷ್ಠವಾದ್ರೂ ಮೊದಲು ಬಿಂದು ಆಗ್ಲೇಬೇಕು. ಬಿಂದು ಆದ್ಮೇಲೆ ಸಿಂಧು ಅಲ್ವಾ? ಮಗು ತಾಯಿಯ ಮಡಿಲಲ್ಲಿ ಹೋದ ಮೇಲೆ, ತಾಯಿ ಅಪ್ಪುಗೆ ಹಾಕಿದ ಮೇಲೆ ತಾಯಿ ಪ್ರೀತಿ ಅನುಭವ ಆಗತ್ತಲ್ವಾ? ಮಗು ದೂರದಲ್ಲಿದ್ರೆ ಅನುಭವ ಎಲ್ಲಿಂದ ಆಗ್ತದೆ? ದೂರದಲ್ಲಿರುವಂತ ಮಗು ಅಮ್ಮನ ಹತ್ರ ಏನ್ ಕೇಳ್ತದೆ? ಆಸ್ತಿ ಕೊಡು, ಹಣ ಕೊಡು, ಊಟ ಕೊಡು, ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡು, ಗೋಬಿ ಮಂಚೂರಿ ಕೊಡು, ಪಿಜ್ಜಾ ಕೊಡು ಅಂತ ಕೇಳ್ತದೆ. ಆಸ್ತಿ ಕೊಡು ಕೇಳ್ತದೋ ಕೇಳಲ್ವೋ? ತಾಯಿಯ ಮಡಿಲಲ್ಲಿ ಹೋಗಿರುವಂತ ಮಗು ಏನ್ ಕೇಳ್ತದೆ? ಅಪ್ಪುಗೆ ಆ ಸ್ನೇಹ, ಆ ಒಂದು ಸ್ವಾತಂತ್ರ್ಯ, ಆ ಒಂದು ನಿಶ್ಚಿಂತತೆ, ಆ ಒಂದು ಖುಷಿ ಆ ಮಗುಗೆ ಪ್ರಪಂಚದಲ್ಲಿ ಯಾರ ಮಡಿಲಲ್ಲೂ ಸಿಗೋದಿಲ್ಲ. ಪ್ರತಿಯೊಬ್ಬರಿಗೂ ತಾಯಿ ಬೇರೆ ಬೇರೆನೆ, ಹೌದಲ್ವೋ? ಆದ್ರೆ ವರ್ತಮಾನದಲ್ಲಿ ಕಲಿಯುಗವನ್ನ ನೋಡಿದಾಗ ಆತ್ಮೀಯರೇ, ಅಪ್ಪುಗೆ ಆ ಪ್ರೀತಿ ಕಡಿಮೆ ಆಗ್ಬಿಟ್ಟಿದೆ. ಇವತ್ತು ಯಾವ್ದು ಜಾಸ್ತಿ ಆಗ್ಬಿಟ್ಟಿದೆ? ಯಾವ್ದು ಜಾಸ್ತಿ ಆಗ್ಬಿಟ್ಟಿದೆ? ಆಕಾರದ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಚಿಕ್ಕ ಮಕ್ಕಳು ಹುಟ್ಟಿದಾಗ ಅಮ್ಮ ಏನ್ ಮಾಡ್ತಾರೆ, ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವಳ ಕೈಯಲ್ಲಿ ಮೊಬೈಲ್ ಇರ್ತದೆ, ಕಂಪ್ಯೂಟರ್ ಇರ್ತದೆ. ಈಗ ಮಗು ಏನ್ ಮಾಡ್ಬಿಡ್ತದ, ಅದು ಒಂದು ಆಟಿಕೆ ಸಾಮಾನನ್ನ ಕೊಟ್ಬಿಟ್ಟು, ಮೊಬೈಲ್ ಅನ್ನ ಕೊಟ್ಬಿಟ್ಟು ಅದ್ರ ಜೊತೆಗೆ ಆಟ ಆಡೋದನ್ನ ಕಲ್ತೀಯೋ, ಅದೇನಾಗತ್ತೆ, ತಾಯಿಯ ಜೊತೆ ಪ್ರೀತಿ ಸಂಸ್ಕಾರ ಬರೋದೇ ಇಲ್ಲ. ಚಿಕ್ಕ ಮಕ್ಕಳು, ನೀವೆಲ್ಲ ಚಿಕ್ಕವರಿದ್ದಾಗ ನೀವ್ ಎಲ್ಲಿ ಇರ್ತಿದ್ ಹೆಚ್ಚಿಗೆ ಸಮಯ? ಹೌದು ತಾನೆ? ತಾಯಿ ಬೇಕಾದ್ರೆ ಕೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿ, ಮಣ್ಣಿನ ಕೆಲಸ ಮಾಡ್ಲಿ, ನೀವ್ ಬೇಕಾದ್ರೆ ರೋಡ್ ಪಕ್ಕದಲ್ಲಿ ಮಣ್ಣಿನ ಕೆಲಸ ಮಾಡ್ಬೇಕಾದ್ರೂ ಕೂಡ ಒಂದು ಟೊವೆಲ್ ತಗೊಂಡು ಅಮ್ಮ ಏನ್ ಮಾಡ್ತಾಳೆ, ಕುತ್ತಿಗೆ ಹಾಕೊಂಡ್ಬಿಟ್ಟು ಮಣ್ಣಿನ ಕೆಲಸ ಮಾಡಿದಾಗ ಆ ತಾಯಿಗೆ ಕೈಯಲ್ಲಿರುವಂತ ಹಾರೆ ಭಾರ ಆಗ್ಬೋದೇ ಹೊರತು ಮಡಿಲಲ್ಲಿರುವಂತ ಮಗು ಎಂದು ಭಾರ ಅನ್ಸೋದಿಲ್ಲ ಅಲ್ವಾ? ಆ ಮಗು ಹತ್ರ ಮಾತಾಡ್ತಾ 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 ಕೆಲಸ ಮಾಡ್ತೀವಿ. ಮಗು ಅಳ್ತಾ ಇದ್ರೂ ಪರವಾಗಿಲ್ಲ, ತಾಯಿಯ ಮಡಿಲಲ್ಲೇ ಇರ್ಲಿಕ್ಕೆ ಏನ್ ಮಾಡ್ತಾಳೆ, ಇಷ್ಟಪಡ್ತಾಳೆ. ಎಷ್ಟೇ ಬಿಸಿಲಿರ್ಲಿ ಅದು, ಆದ್ರೆ ತಾಯಿಯ ಮಡಿಲಲ್ಲಿ ಇರಬೇಕು ಹೇಳುವಂತ ಮನೋಭಾವ. ಹಾಗೆ ತಾಯಿನೂ ಕೂಡ ತನ್ನ ಮಗುವನ್ನ ಮಡಿಲಲ್ಲಿ ಇಟ್ಕೊಳ್ಬೇಕು ಹೇಳುವಂತ ಒಂದು ಆಸಕ್ತಿ. ಈಗ ಭಗವಂತ ಕೊಟ್ಟಿರುವಂತ ಇವತ್ತಿನ ವಿಷಯದಲ್ಲಿ ಬಾಬಾ ಹೇಳ್ತಾರೆ, ಹೆಚ್ಚಿನ ನನ್ನ ಮಕ್ಕಳು ನನ್ನನ್ನ ಬಿಂದುವಿನ ರೂಪದಲ್ಲಿ ನೆನಪು ಮಾಡ್ತಾರೆ. ಹೆಂಗ್ ನೆನಪು ಮಾಡ್ತಾರೆ? ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ. ಬಾಬಾ ಯಾರೋ ಬಿಂದು. ಅದಕ್ಕೆ ಏನ್ ಮಾಡ್ತೀವಿ? ರೆಡ್ ಒಂದು ಡೂಮ್ ಹಾಕೊಂಡು, ಡೂಮಿನ ಮಧ್ಯದಲ್ಲಿ ಒಂದು ಬಿಂದು ಇದೆಯಲ್ಲ, ಅದನ್ನ ನೋಡ್ತಾ ಕೂತ್ಕೊಂಡಿರ್ತೇವೆ. ಬಿಂದು ಸರಿನಾ? ಮೌಂಟ್ ಅಬುಗೆ ಡೈಮಂಡ್ ಹಾಲಿಗೆ ಹೋದಾಗ ಬ್ರಹ್ಮ ಬಾಬಾರ್ ಫೋಟೋ ಇದೆ, ಅದ್ರ ಮೇಲ್ಗಡೆ ಒಂದು ಬಿಂದು ಇರ್ತದೆ, ಅದನ್ನ ನೋಡ್ತಾ ಕೂತ್ಕೊಂಡಿರ್ತೀವಿ. ಎಲ್ಲಾ ಕಡೆ ನೋಡುದು ಯಾವ್ದನ್ನ? ಸರಿ, ಆಮೇಲೆ ಓಕೆ, ಈ ಸ್ಥೂಲ ಬಿಂದು ಹೋಗಿಲ್ಲ ಅಂತ ತಿಳ್ಕೊಳ್ಳಿ. ಮೂಲವತನಕ್ಕೆ ಹೋದ್ರಿ, ಅವಾಗ ಬಿಂದು ನೋಡ್ತಾ ಇದ್ದೀರಿ. ಅವ್ರ್ಯಾರು? ಬಾಬಾ. ಆಮೇಲೆ ಆ ಬಿಂದು ನಿಂದೇನು ಬರ್ತಾ ಇದೆ? ಕಿರಣ ಬರ್ತಾ ಇದೆ ಅಲ್ವಾ? ಆಕಾರದಲ್ಲಿ ನೋಡ್ತೀವಿ. ಇನ್ನೂ ಹತ್ರ ಹೋದ್ರಿ, ಬಾಬನ ಪಕ್ಕದಲ್ಲಿ ಕುತ್ಕೊಂಡಿದ್ದೀರಿ. ಬಾಬಾ ಯಾರು? ಬಿಂದು. ಬಿಂದುವಿನ ಪಕ್ಕದಲ್ಲಿ ನಾನು ಬಿಂದುವಾಗಿ ಕುತ್ಕೊಂಡಿದ್ದೇನೆ. ಸರಿ, ಇನ್ನು ಬಾಬನ ಒಳಗಡೆ ಹೋದ್ರಿ, ಯಾರ ಒಳಗಡೆ ಕುತ್ಕೊಂಡಿದ್ದೀರಿ? ಬಿಂದು ಒಳಗಡೆಗೆ. ಯಾವ ಒಳಗಡೆಗೆ? ಬಿಂದು. ಇಲ್ಲಿವರೆಗೆ ನೀವು ನೆನಪು ಮಾಡಿದ್ದು ಯಾವುದರ ಆಧಾರದಲ್ಲಿ? ಬಿಂದು. ಬಿಂದು ಅಂತಂದ್ರೆ ಏನು? ಆಕಾರ. ಬಿಂದು ಅಂತಂದ್ರೆ ಏನು? ಹೇಗೆ ಶರೀರವನ್ನ ನೀವು ಆಕಾರದಿಂದ ಗುರುತಿಸಿದ್ರಿ? ಶರೀರವನ್ನು ಯಾವ್ದಿಂದ ಗುರುತಿಸಿದ್ರಿ ನೀವು?
ಆಕಾರ. ಆಕಾರ. ಯಾವ ಆಕಾರದಿಂದ? ಬಿಂದುವಿನ ಆಕಾರ. ಶರೀರದ ಆಕಾರದಿಂದ. Okay. ಹಾಗಿದ್ರೆ ಆ ತಾಯಿ ಸ್ತ್ರೀ ಶರೀರನ? ಅಲ್ಲ. 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 ಅದ ತಾಯಿ ಅಂತ ನೀವು ನೆನಪು ಮಾಡಿದಾಗ ಏನ್ ನೆನಪಿಗೆ ಬರ್ತದೆ? ಆಕಾರ. ಶರೀರ ನೆನಪಿಗೆ ಬರ್ತದೆ. ಯಾಕಂದ್ರೆ ಆ ಶರೀರದಿಂದನೇ ತಾಯಿಯ ಪ್ರೀತಿ ಏನಾಗ್ತದೆ? ಹೊರಗಡೆಗೆ ಬರ್ತದೆ. ಈಗ ಭಗವಂತನ ಪ್ರಶ್ನೆ, ಭಗವಂತ ಬಿಂದುನಾ? ಅಲ್ಲ. ಹೌದು ಅಲ್ವಾ? ಅಲ್ಲ. ಬಿಂದು ಅಲ್ದಿದ್ ಮತ್ತೆ ಯಾಕೆ ನೆನಪಿಗೆ ಮಾಡ್ತೀರಿ? ಭಗವಂತ ಬಿಂದು ಅಲ್ಲ, ಭಗವಂತ ನಿರಾಕಾರ. ಭಗವಂತ ಯಾರು? ನಿರಾಕಾರ. ಹೌದು ಅಲ್ವೋ? ಹೌದು. ಆತ್ಮ ಬಿಂದುನಾ? ಅಲ್ಲ. ಅಲ್ಲ. ಆತ್ಮ ಏನು? ನಿರಾಕಾರ. ಮತ್ ಬಿಂದು ಯಾಕೆ ಇಟ್ಟಿದ್ದೀರಿ? ಮತ್ತೆ ಯಾಕೆ ಬಿಂದು? ಬಾಬಾ ಯಾವಾಗ ಬಿಂದು ಅಲ್ಲ. ಸರಿ, ಭಗವಂತ ರಾಮನ? ಅಲ್ಲ. ಕೃಷ್ಣನ? ಅಲ್ಲ. ವಿಷ್ಣುನ? ಅಲ್ಲ. ಇದು ಅಲ್ಲ ಅಂತ ಗೊತ್ತಾದಾಗ ಅವರನ್ನ ಆ ರೂಪದಲ್ಲಿ ನೆನ್ಪು ಮಾಡ್ತೀರಾ? ಮೊದ್ಲು ಭಗವಂತ ರಾಮ ಕೃಷ್ಣ ನಾರಾಯಣ ಗೋವಿಂದ ಅಂತ ಗೊತ್ತಿತ್ತು, ಅವಾಗ ಅವರನ್ನೇ ನೆನ್ಪು ಮಾಡ್ತಿದ್ವಿ ತಾನೆ? ಈಗ ಅವ್ರ ಅಲ್ಲ ಅಂತ ಗೊತ್ತಾದ್ಮೇಲೆ ಭಗವಂತ ಅಂದಾಗ ಅವರೆಲ್ಲ ನೆನಪಿಗೆ ಬರ್ತಾರೋ ಬರಲ್ವೋ? ಬರಲ್ಲ. ಯಾರು ನೆನಪಿಗೆ ಬರ್ತಾರೆ? ನಿರಾಕಾರ. ಬಿಂದು. ಬಿಂದು ಅಂತ ನೆನಪಿಗೆ ಬರ್ತದೆ. ಹೌದು. ಯಾಕಂದ್ರೆ ಬಾಬಾ ಬಿಂದುನಾಗಿದ್ರೆ? ಅಲ್ಲ. ಮತ್ತೆ ಯಾಕೆ ನಿರಾಕಾರ. ತಾಯಿ ಹೇಳ್ತೀವಿ ನಿರಾಕಾರ ಅಂತ, ಅದು ನೆನ್ಪು ಮಾಡೋದು ಯಾವ್ದನ್ನ? ಬಿಂದು. ನಿರಾಕಾರ ಕಣ್ಣು ಕಾಣಲ್ವಲ್ಲ, ಹಂಗಾಗಿ ಬಿಂದು ಅಂತ ನೆನಪು ಮಾಡ್ತೀವಿ. ಯಾಕೆ ಮಾಡ್ತೀರಿ ಅಂತ ಕೇಳ ಪ್ರಶ್ನೆ. ಪರಂಧಾಮದಲ್ಲಿ ಒಂದು ಬಿಂದು ಇದೆ, ಮೇಲಿದೆ, ಆ ಬಿಂದುವಿಗೆ ನಾನು ಹೋಗ್ಬಿಟ್ಟು ತಲುಪಿದ್ದೇನೆ. ಹಾಗೆ ತಾನೆ ನಮ್ಮ ಯೋಗ ಇರ್ತದೆ. ಸ್ಟೇಜ್ ಸ್ಟಾರ್ಟಿಂಗ್ ಇರುತ್ತೆ ಅವಾಗ. ಅದು ಯಾಕೆ ಅಂತಂದ್ರೆ ಇಲ್ಲಿವರೆಗೆ ನಿಮ್ಗೆ ಏನಾಗಿದೆ, ಯಾವುದೋ ಒಂದು ವಸ್ತುವನ್ನ ನೋಡಿ 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 ವಸ್ತುವನ್ನ ನೋಡ್ತಾ ನೋಡ್ತಾ ಅವ್ರ ಜೊತೆ ಯೋಗ ಮಾಡೋದು ನಿಮ್ಗೆ ಏನಾಗ್ಬಿಟ್ಟಿದೆ? ಸಹಜ ಆಗಿದೆ. ಅಂದ್ರೆ ಶರೀರದ ಯಾವುದೋ ಒಂದು ಸಾಧನ, ನಾಲ್ಗೆ ಮೇಲೆ ಏನೋ ವಸ್ತು ಇದೆಯಪ್ಪ, ರುಚಿ ನೋಡೋದು ಈಸಿ. ಯಾವುದೋ ಒಂದು ಶಬ್ದ ಇದೆ, ಕಿವಿಯಿಂದ ಕೇಳೋದು ಅದ್ರ ಜೊತೆಗೆ ಜೋಡಣೆ ಆಗೋದು ತುಂಬಾ ಸಹಜ. ವಾಸನೆ ಇದೆ, ಅದ್ರ ಜೊತೆಗೆ ಜೋಡಣೆ ಆಗೋದು ಸಹಜ. ಆಕಾರ ಇದೆ, ಅದ್ರ ಜೊತೆಗೆ ಆತ್ಮ ಜೋಡಣೆ ಆಗೋದು ಸಹಜ. ಯಾಕೆ? 5,000 ವರ್ಷದ ಅನುಭವ. ಏನ್ ಹೇಳಿ? 5,000 ವರ್ಷದ ಅನುಭವ. ಆದ್ರೆ ನಿರಾಕಾರ ಜೊತೆಗೆ ಜೋಡಣೆ ಆಗೋದನ್ನ ಇವಾಗ ಕಲಿತಿದೀವಿ ನಾವು, ಈ ಜನ್ಮದಲ್ಲಿ ಕಲಿತಾ ಇದೀವಿ ಅಲ್ವಾ? ಅದಕ್ಕಾಗಿ ನಿಮ್ಮ ಮನಸ್ಸು ಬೇರೆ ಎಲ್ಲ ಕಡೆಯಿಂದ ಹೋಗಿ ಅಟ್ಲೀಸ್ಟ್ ಎಲ್ಲಿ ಇರ್ಲಿ? ಬಿಂದುವಿನಲ್ಲಾದ್ರೂ ಇರ್ಲಿ ಅಂತ ಬಾಬಾ ಏನ್ ಕೊಟ್ಟಿದ್ದಾರೆ ನಿಮ್ಗೆ? ಬಿಂದುವನ್ನ ನೋಡಿ ಅಂತ. ಹಾಗಿದ್ರೆ ಆದ್ಮೇಲೆ ಜೀವನ ಪೂರ್ತಿ ಬಿಂದು ನೋಡ್ತಾ ಇರ್ತಿರೋ, ಮುಂದಕ್ಕೆ ಹೋಗ್ತಿರೋ? ಹೋಗ್ಬೇಕೋ ಬೇಡ? ಅದರ ಮುಂದಿನ ಹಂತನೇ ಸಿಂಧು. ಮುಂದಿನ ಹಂತ ಯಾವುದು? ಸಿಂಧು. ಈಗ ಭಗವಂತನ ಪ್ರಶ್ನೆ, ಆರಂಭದಲ್ಲಿ ಒಂದು ಮಗು ತಾಯಿಯ ಮಡಿಲಲ್ಲಿ ಇದ್ದಾಗ ಆ ಮಗುಗಾಗುವಂತ ಅನುಭವ, ಫಸ್ಟ್ ಮಡಿಲಲ್ಲಿ ಹೋಯ್ತು, ಆ ಮಗುಗೆ ಏನ್ ಅನುಭವ ಆಗ್ತದೆ? ತಾಯಿ ಧರಿಸಿರುವಂತ ಬಟ್ಟೆಯ ಅನುಭವ. ಯಾವ ಅನುಭವ? ಆ ಬಟ್ಟೆ ಇಸ್ತ್ರಿ ಹಾಕೊಂಡಿದ್ಯಾ, ಒದ್ದೆ ಆಗಿದ್ಯಾ, ಮಣ್ಣಾಗಿದ್ಯಾ, ಕ್ಲೀನ್ ಇದೆಯಾ, ಕಾಟನ್ ಇದೆಯಾ, ಟೆರಿಕಾಟ್ ಇದೆಯಾ, ಅದರ ಅನುಭವ ಆಗತ್ತೋ ಆಗಲ್ವೋ? ಮುಂದೆ ಅಮ್ಮ ಕೊಟ್ಟಿರುವಂತ ಊಟ ಕೊಟ್ಟರೆ, ಅಥವಾ ಹಾಲು ಕುಡಿಸಿದ್ರೆ ಹಾಲು, ಅದು ಮುತ್ತು ಕೊಟ್ರೆ ಮುತ್ತು, ಸರಿ, ಓಕೆ. ಆಮೇಲೆ ಅಮ್ಮ ಅಪ್ಪುಗೆಯನ್ನು ಮಾಡಿದಾಗ, ಆ ಅಪ್ಪುಗೆ ಸುಖದ ಜೊತೆಗೆ ಆತ್ಮ ಕನೆಕ್ಟ್ ಆದಾಗ, ಆವಾಗ ಬಟ್ಟೆಯ ಅನುಭವ ಆ ಮಗುಗಾಗತ್ತೋ ಆಗಲ್ವೋ? ಅವಾಗ ಆ ಮಗು ಯಾವ ಜೊತೆ ಕನೆಕ್ಟ್ ಆಗಿರ್ತದೆ? ಎಂತ ಒಂದು ಕಾಕತಾಳೀಯ, ಎಷ್ಟು ಸ್ಪಷ್ಟತೆ ಇದೆ ಅಂತಂದ್ರೆ ಆದ್ಮೇಲೆ 2 ತಿಂಗಳ ಮಗು ನಿರಾಕಾರ ಅಮ್ಮನ ಜೊತೆಗೆ ಜೋಡಣೆ ಆಗ್ತದೆ ಅಲ್ಲ? ಎಷ್ಟು ತಿಂಗಳ ಮಗು? 2. ಆ ಮಗುಗೆ ಪ್ರಪಂಚದ ಬಗ್ಗೆ ಬೇರೆ ಅರಿವೇ ಇಲ್ಲ, ಜ್ಞಾನ ಇಲ್ಲ, ಹೌದಾ? ನಾವು ಪ್ರಪಂಚಕ್ಕೆ ಬಂದು 50 ವರ್ಷ ಆಯ್ತು, 40 ವರ್ಷ ಆಯ್ತು, ತುಂಬಾ ಅನುಭವಿಗಳು. ಆದರೆ ನಮ್ಮ ಜೀವನ ಹೇಗಿದೆ ನೋಡಿ. ನಾವು ಇನ್ನು ಸ್ಥೂಲದಲ್ಲಿ ಇದೀವಿ ಹೊರತು ಮೂಲದಲ್ಲಿ ಇನ್ನೂವರೆಗೂ ಹೋಗಿಲ್ಲ. ಇನ್ನೂ ಬಾಬನನ್ನ ಬಿಂದು ರೂಪದಲ್ಲಿ
ನೆನಪು ಮಾಡ್ತಿದೀವಿ ಮತ್ತು ಇನ್ನೂ ಭಗವಂತನ ಹತ್ರ ನಾವು ಸ್ಥೂಲವಾಗೇ ಕೇಳ್ತಾ ಇದ್ದೀವಿ. ಏನಂತ? ತಲೆನೋವು ಕಡಿಮೆ ಮಾಡಿಕೊಡು, ಬಿಲ್ಡಿಂಗ್ ಕಟ್ಕೊಡು, ಕೋರ್ಟ್ಗೆ ಸರಿ ಮಾಡಿಕೊಡು, ಮಕ್ಕಳಿಗೆ ಎಜುಕೇಶನ್ ಕೊಡು. ಅದೇನರ್ಥ? ಇನ್ನೂ ದೂರದಿಂದನೇ ತಾಯಿಯ ಪ್ರೀತಿಯನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿ ಡಿಮಾಂಡ್ ಮಾಡ್ತಿದ್ದೇನೆ ಹೊರತು ಇನ್ನೂವರೆಗೂ ಕೂಡ ಆಲಿಂಗನದ ಸುಖದಲ್ಲಿ ನಾನು ಇಲ್ಲ. ಸರಿ, ಯಾವಾಗ ನೀವು ಬಿಂದುವಾಗಿ ಒಳಗಡೆ ಹೋದ ಮೇಲೆ ಭಗವಂತನ ಸಪ್ತ ಗುಣದ ಪಾಲನೆಯ ಶಕ್ತಿಯ ವಿಕರ್ಮ ವಿನಾಶದ ಜಮಾದ ಖಾತೆಯ ಆಶೀರ್ವಾದದ ಸುಖದ ಅನುಭವ ಆಗ್ಲಿ ಸ್ಟಾರ್ಟ್ ಆದಾಗ ಅಲ್ಲಿ ಬಿಂದು ಇರತ್ತೋ ಇರಲ್ವೋ? ಇರಲ್ಲ. ಇರಲ್ಲ. ಇರಬೇಕೋ ಇರಬಾರ್ದೋ? ಇರಬಾರ್ದು. ಇದ್ದರೆ ನೀವು ಬಿಂದು ಬಿಂದು ಅಂತಂದ್ರೆ ಸಿಂಧುವಿನ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ರಾಜಯೋಗದಲ್ಲಿ ನಾನು ಹೆಚ್ಚಿನ ಸಮಯ ಬಿಂದುವಾಗಿರಬೇಕು, ಸಿಂಧುವಾಗಿರಬೇಕು? ಅದು ನಾವ್ಯಾವ್ದಲ್ಲಿ ಇರ್ತೀವಿ? ಒಂದು ವಿಷಯ ತಿಳ್ಕೊಳ್ಳಿ, ಬರೀ ಬಿಂದು ಆಗ್ಬಿಟ್ಟು ನೀವು ಸಿಂಧುವಿನಲ್ಲಿ ಯೋಗದಲ್ಲಿ ಕನ್ವರ್ಷನ್ ಆಗಿಲ್ಲ ಅಂತಂದ್ರೆ ನಿಮಗೆ ನಿದ್ರೆ ಬರ್ತದೆ. ಏನ್ ಬರ್ತದೆ? ನಿದ್ರೆ ಬರ್ತದೆ. ಯಾಕೆ? ಬಿಂದು 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 ಏನು ಚೇಂಜಸ್ ಇಲ್ಲ ಅಲ್ವಾ? ಚೇಂಜಸ್ ಬರ್ತದ? ಬಿಂದು ಬಿಂದು ನೋಡ್ತಾ ಇದ್ರೆ ಚೇಂಜ್ ಆಗತ್ತಾ? ಇಲ್ಲ. ಚೇಂಜ್ ಆಗೋದು ಯಾವಾಗ? ಸಿಂಧು. ನಿಮ್ಮ ಅಮ್ಮನನ್ನ ನೋಡ್ತಾ ಇದ್ದೀರಿ. ಯಾರನ್ನ ನೋಡ್ತಾ ಇದ್ದೀರಿ? ಅಮ್ಮನನ್ನ. ಅಮ್ಮನನ್ನ ನೋಡ್ತಾ ಇರ್ಬೇಕಾದ್ರೆ ಪ್ರತಿ ಸೆಕೆಂಡ್ ಅಮ್ಮನ ಶರೀರದ ಬಣ್ಣ ಚೇಂಜ್ ಆಗ್ತಾ ಇರ್ತದೆ. ಕಪ್ಪಗಿದ್ರೆ ಬೆಳ್ಳಗಾಗ್ತಾ ಇರ್ತದೆ. ನಿಮ್ಗೆ ಕಾಣ್ತಾ ಇದೆ? ಇಲ್ಲ. ಇಲ್ಲ. ಮತ್ತೆ ಒಂದೇ ರೀತಿ ಇದ್ದಾಗ ಯಾಕೆ ನೋಡ್ತಾ ಇದ್ದೀರಿ? ನೋಡಿ 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 ಬೇಜಾರಾಗ್ತದೋ ಆಗಲ್ವೋ? ಆತ್ಮ ಯಾವಾಗ್ಲೂ ಅಲ್ಲಿ ಇರ್ಬೇಕು ಅಂದ್ರೆ ಅದಕ್ಕೆ ವೆರೈಟಿ ಸಿಗ್ಬೇಕು. ಏನ್ ಸಿಗ್ಬೇಕು? ಹೊಸ ಹೊಸ ಸಿಗಬೇಕು. ನೆಕ್ಸ್ಟ್ ಲೆವೆಲ್ ಸಿಕ್ಕಿದಾಗ ಏನಾಗತ್ತೆ, ಅದಕ್ಕೆ ತಾನಲ್ಲಿ ಇರ್ಬೇಕು ಮತ್ತೆ ಹೊಸದನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಒಂದೇ ರೀತಿ ಸಿಕ್ಕಿದ್ದಿದೆ, ಅದಕ್ಕೆ ಮಜಾ ಇರೋದಿಲ್ಲ. ಇದನ್ನ ನೋಡ್ಬಿಟ್ಟಿದ್ದೇನೆ, ತಿಂದಾಗ್ಬಿಟ್ಟಿದೆ, ರುಚಿ ಆಗ್ಬಿಟ್ಟಿದೆ, ಮುಗೀತು. ಇವಾಗ ಮುಂದಿನ ಹಂತ ಏನು? ನೆಕ್ಸ್ಟ್ ಲೆವೆಲ್ ಏನು? ಮುಂದಿನ ಹಂತಕ್ಕೆ ಹೋಗ್ಬೇಕು ತಾನೇ ನಾನು. ಮುಂದಿನ ಲೆವೆಲಿನ ಅನುಭವ ಮಾಡ್ಬೇಕಲ್ವಾ? ಮುಂದಿನ ಅನುಭವ ಮಾಡ್ಬೇಕು ಅಂದ್ರೆ ಆತ್ಮೀಯರೇ, ನಾನು ಬಿಂದುವಿನ ರೂಪದಲ್ಲಿ ಇರ್ಬೇಕು, ಸಿಂಧುವಿನ ರೂಪದಲ್ಲಿ ಇರ್ಬೇಕು? ಬರೀ ಆಕಾರ ನೋಡ್ಬಿಟ್ರೆ ವಿಕರ್ಮ ವಿನಾಶ ಆಗ್ಬಿಡ್ತದ? ದೂರದಲ್ಲಿರುವಂತ ಬೆಂಕಿ ನೋಡ್ತಾ ಕುತ್ಕೊಳ್ಳೋದು ವಿಕರ್ಮ ವಿನಾಶ ಆಗತ್ತಾ? ವಿಕರ್ಮ ವಿನಾಶ ಆಗ್ಬೇಕಂದ್ರೆ ಬೆಂಕಿ ಒಳಗಡೆ ಹೋಗ್ಬೇಕು. ಬೆಂಕಿಯ ಝಳ ಶಾಖ ಅದರ ಅನುಭವ ನನಗೆ ಆಗಬೇಕು. ಆವಾಗ ಅನುಭವ ಆಗತ್ತೋ ಆವಾಗ ಆಕಾರ ಕಾಣೋದಿಲ್ಲ ಆತ್ಮೀಯರೇ. ಆ ಒಂದು ವಿಕರ್ಮ ವಿನಾಶ ಆಗುವಂತ ಒಂದು ವ್ಯತ್ಯಾಸ ಹೇಳುದು ನಮ್ಗೆ ಏನಾಗ್ತಾ ಇರ್ತದೆ? ಗೊತ್ತಾಗ್ತಾ ಇರ್ತದೆ. ಹಾಗಿದ್ರೆ ರಾಜಯೋಗದಲ್ಲಿ ನಾವು ಒಂದು ಸೆಕೆಂಡ್ನಲ್ಲಿ ಬಿಂದು ಆಗ್ಬಿಟ್ಟು ಹೋಗ್ಬೇಕು, ಸಿಂಧು ಆಗ್ಬಿಟ್ಟು ಹೋಗ್ಬೇಕು? ಹಾಗಿದ್ರೆ ಸಿಂಧು ಅಂತಂದ್ರೆ ಏನು? ಸಿಂಧು ಅಂದ್ರೆ ನಿರಾಕಾರ ಅಲ್ಲ. ಸಿಂಧು ಅಂತಂದ್ರೆ ಶಾಂತಿ, ಭಗವಂತನ ಗುಣಗಳು. ಸಿಂಧು ಅಂತಂದ್ರೆ ಏನು? ಭಗವಂತನ ಗುಣಗಳು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪಾಲನೆ, ಶಕ್ತಿ, ಇದೆಲ್ಲ ಇದೆಯಲ್ಲ, ಇದಕ್ಕೆ ಸಿಂಧು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆವಾಗ ನಾವು ಆ ಗುಣಗಳ ಕಡೆಗೆ ಗಮನವನ್ನ ಕೊಡಬೇಕು, ಶಕ್ತಿಗಳ ಕಡೆ ಗಮನ ಕೊಡಬೇಕು. ಆ ಮೂಲಕ ಸೆಕೆಂಡ್ ನಮ್ಮ ಸ್ಥಿತಿಯಲ್ಲಿ ಅನುಭವದಲ್ಲಿ ಏನಾಗಿರ್ಬೇಕು? ವ್ಯತ್ಯಾಸ ಹೇಳೋದು ಕಂಡು ಬರಬೇಕಾಗ್ತದೆ. ಅದು ಸ್ವಪುರುಷಾರ್ಥದ ವಿಷಯ ಇರಬಹುದು, ವಿಕರ್ಮ ವಿನಾಶ ಆಗುವಂತ ವಿಷಯ ಇರಬಹುದು, ಸೇವೆಯ ವಿಷಯನೂ ಇರಬಹುದು. ಆದ್ರೆ ಪ್ರತಿ ಕ್ಷಣ ನನಗೇನಾಗ್ಬೇಕು? ಬದಲಾವಣೆ, ಪರಿವರ್ತನೆ ಹೇಳುದು ನನಗೆ ಸ್ಪಷ್ಟವಾಗಿ ಅನುಭವ ಆಗ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ನೀವು ಬಿಂದು ನೋಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಇಂಜೆಕ್ಷನ್ ತಗೊಂಡಾಗ ಜ್ವರ ಕಡಿಮೆ ಆಗೋದು ಗೊತ್ತಾಗ್ತದೋ ಗೊತ್ತಾಗಲ್ವೋ? ಇಂಜೆಕ್ಷನ್ ಸಿರಿಂಜ್ ನೋಡ್ಬೇಕಾ ನೀವು? ಬಾಟ್ಲ್ ನೋಡ್ಬೇಕಾ? ಡಾಕ್ಟರ್ ನೋಡ್ಬೇಕಾ? ಮಂಚ ನೋಡ್ಬೇಕಾ? ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ನೋಡ್ಬೇಕಾ? ಡಾಕ್ಟರ್ ಶ್ರೇಷ್ಠನೋ, ನರ್ಸ್ ಶ್ರೇಷ್ಠನೋ, ಇಂಜೆಕ್ಷನ್ ಶ್ರೇಷ್ಠನೋ?
ಇಂಜೆಕ್ಷನ್ ಹಾಗಿದ್ರೆ ಆತ್ಮೀಯ ರಾಜಯೋಗದಲ್ಲಿ ನಾವೇನ್ ಮಾಡ್ತಿದೀವಿ? ಡಾಕ್ಟರ್ ನೋಡ್ತಾರೆ. ಏನ್ ಮಾಡ್ತಿದೀವಿ? ಬಿಂದು ಬಿಂದು ಕಿರಣ ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ. ಅಂದ್ರೆ ಬಿಂದು ಮತ್ತು ಕಿರಣ ಆಕಾರದಲ್ಲಿ ಇದಿವೆ ಹೊರತು ಮುಂದಿನ ಹಂತದ ಸಿಂಧುವಿನಲ್ಲಿ ನಾನು ಹೋಗಿಲ್ಲ. ಈಗ ಸಿಂಧುವಿನ ಸುಖದ ಅನುಭವ ಆಗ್ಬೇಕಾದ್ರೆ ಅಲ್ಲಿ ಬಣ್ಣ ಕಿರಣ ಇರತ್ತೋ ಇರಲ್ವೋ? ಇದಲ್ಲ. ಓಕೆ, ನಿಮಗೆ ಅನುಭವ ಆಗ್ಬೇಕಾದ್ರೆ ನಿಮಗೆ, ನೀವು ಬಾಬಾ ಜೊತೆಲಿ ನಿಮ್ಗೆ ಅನುಭವ ಆಗ್ತಾ ಇದೆ, ಆವಾಗ ಕಿರಣ ಬಣ್ಣ ಇರ್ತದೋ ಇರಲ್ವೋ? ಇರೋದಿಲ್ಲ. ಸರಿ, ನಿಮ್ಮ ಮೂಲಕ ಬೇರೆಯವ್ರಿಗೆ ಅನುಭವ ಆಗ್ತಾ ಇದೆ, ಆವಾಗ ಬಣ್ಣ ಕಿರಣ ಇರ್ತದೋ ಇರಲ್ವೋ? ಇದಲ್ಲ. ಇರುವುದಿಲ್ಲ ತಾನೆ? ಅಂದಮೇಲೆ ನಾವು ಸಿಂಧುವಿನಲ್ಲಿ ಹೆಚ್ಚಿಗೆ ಸಮಯ ಇರ್ಬೇಕು, ಬಿಂದುವಿನಲ್ಲಿ ಇರ್ಬೇಕು? ಬಿಂದು ಶ್ರೇಷ್ಠನೋ ಸಿಂಧು ಶ್ರೇಷ್ಠನೋ? ಶ್ರೇಷ್ಠ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಿಂಧು ಆಗುವಂತ ಮೊದಲು ಏನಾಗ್ಬೇಕು? ಬಿಂದುವಾಗಿ. ಅದು ಹೆಚ್ಚಿನ ಸಮಯ ಬಿಂದುದಲ್ಲೇ ಕುತ್ಕೊಳ್ಬೇಡಿ, ತಕ್ಷಣದಲ್ಲಿ ಯಾವ್ದ್ರಲ್ಲಿ ಕನ್ವರ್ಷನ್ ಆಗ್ಬೇಕು ನಾವು? ಸಿಂಧುವಿನಲ್ಲಿ ಕನ್ವರ್ಷನ್ ಆಗಿ ಬೇರೆಯವರಲ್ಲೂ ಕೂಡ ಸಿಂಧುತನದ ನಿರಾಕಾರ ರೂಪದ ಅನುಭವ ಮಾಡಿಸ್ಲಿಕ್ಕೆ ನಾವೇನಾಗ್ಬೇಕಾಗ್ತದೆ? ನಿಮಿತ್ತವಾಗ್ಬೇಕಾಗ್ತದೆ. ಆ ರೀತಿ ಆದಾಗ ನಿಮ್ಮಿಂದ ವಿಶ್ವ ಕಲ್ಯಾಣ ಆದ್ರೂ ಕೂಡ ನಿಮ್ಮ ಎದುರುಗಡೆಗೆ 3 ಲೋಕ ಕಾಣೋದಿಲ್ಲ ಆತ್ಮೀಯರೇ. ಕಾಣತ್ತೋ ಕಾಣಲ್ವೋ? ಪಕ್ಕ ಗ್ಯಾರಂಟಿ? ಓಕೆ. ಸೂರ್ಯ ಭೂಮಿಗೆ ಬೆಳಕು ಕೊಡ್ತಾನೋ ಕೊಡಲ್ವೋ? ನಿಮಗೆ ಬೆಳಕು ಕೊಡ್ತಾನೋ ಕೊಡಲ್ವೋ? ಸೂರ್ಯನಿಗೆ ನಿಮ್ಮ ಶರೀರ ಮತ್ತು ಭೂಮಿ ಕಾಣತ್ತೋ ಕಾಣಲ್ವೋ? ಏನ್ ಹೇಳ್ತೀರಿ? ಕಾಣ್ತದೋ ಕಾಣಲ್ವೋ? ಆದ್ರೂ ಕೂಡ ಬೆಳಕು ಕೊಡ್ತಾನೋ ಕೊಡಲ್ವೋ? ಅವ್ನು ನೋಡ್ಬಿಟ್ಟು ಕೊಡ್ತಾನ? ಒಳ್ಳೆ ಕೆಲಸ ಮಾಡಿದ್ರೆ ನೀವು ಬೆಳಕು ಕೊಡ್ತಾನೆ, ನೀವು ಕೆಟ್ಟ ಕೆಲಸ ಮಾಡಿದ್ರೆ ನೀವು ಕೊಡೋದಿಲ್ಲ ಅಂತ ಇಲ್ಲ ತಾನೆ? ಹಾಗೆ ನಿಮ್ ರಾಜಯೋಗ ಹಿಂಗಿರ್ಬೇಕು. ಅಣ್ಣವ್ರೆ, ಒಬ್ಬರು ಪೇಷಂಟ್ ಇದ್ದಾರೆ ಹಾಸ್ಪಿಟ್ಲ್ ಅಲ್ಲಿ, ಅವ್ರಿಗೆ ಸ್ವಲ್ಪ ಸಕಾಶ್ ಕೊಡಿ. ಸರಿ, ಕೊಡೋಣ. ಉಳ್ದವ್ರಿಗೆ ಸಕಾಶ ಯಾರಿಗೆ ಕೊಡ್ಬೇಕು? ಯಾರು ಕೊಡ್ಬೇಕು? ಉಳಿದ ಪೇಷಂಟ್ಗಳಿಗೆ ಯಾರು ಕೊಡ್ಬೇಕು? ಇಲ್ಲ ಅಣ್ಣವ್ರು, ಇವ್ರು ನಮ್ ನೆಂಟ್ರು. ಅವಾಗ ಹತ್ತಲ್ಲಿ ಬಂದ್ರೋ ಬಂದಿಲ್ವೋ? ಸ್ವಾರ್ಥದಲ್ಲಿ ಬಂದ್ರೋ ಬಂದಿಲ್ವೋ? ಮೋಹದಲ್ಲಿ ಬಂದ್ರೋ ಬಂದಿಲ್ವೋ? ನೀವು ಬಿಕೆ ಹೌದೋ ಅಲ್ವೋ? ಅಲ್ವಾ? ನೋಡಿ ನಾವೇನು ಮಾಡ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ ವಿಶ್ವ ಕಲ್ಯಾಣಕಾರಿ. ನಾವು ನಮ್ಮ ರಕ್ತ ಸಂಬಂಧಿಗಳ ಕಲ್ಯಾಣ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸಿಕ್ಕಾಗ ಬಿದ್ಬಿಟ್ಟಿದೀವಿ ಇಲ್ಲಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಆ ಸಿಂಧುವಿನ ರೂಪದಲ್ಲಿ ಇದ್ದಾಗ ಆತ್ಮೀಯರೇ ಏನು ಕಾಣೋದಿಲ್ಲ, ಅಲ್ಲಿ ಅನುಭವ ಮಾತ್ರ ಇರ್ತದೆ. ಏನಿರ್ತದೆ? ಈಗ ಒಂದು ವ್ಯಕ್ತಿ ಸಮುದ್ರದಲ್ಲಿ ಮುಳುಗದಾಗ ಅವನಿಗೆ ಆ ಒಂದು ನೀರಿನ ಜೊತೆಯ ಅನುಭವ ಮಾತ್ರ ಇರ್ತದೆ. ಹೌದಾ? ನೀರನ್ನು ನೋಡುವಂತ ಪ್ರಯತ್ನವನ್ನ ಅವನು ಮಾಡೋದಿಲ್ಲ. ಸರಿ, ಮಾವಿನ ಕಣ್ಣೆದುರುಗಡೆಗಿದ್ದಾಗ ಆಕಾರ ಬಣ್ಣ ಕಾಣತ್ತೆ. ಹೌದಾ? ನೀವು ನೋಡಿದ್ಯಾ ಅವ್ರನ್ನ? ಮಾವಿನ ಹಣ್ಣನ್ನೇ. ಅದೇ ಮಾವಿನ ಹಣ್ಣ ನಾಲ್ಗೆ ಮೇಲೆ ಇಟ್ಕೊಂಡಾಗ ಕೆಂಪು ಬಣ್ಣ ಕಾಣುತ್ತೋ ಹಳದಿ ಬಣ್ಣ ಕಾಣ್ತದೋ? ಅನುಭವ. ಓಕೆ, ಬಾಬಂದೊಂದು ಪ್ರಶ್ನೆ. ಮಕ್ಕಳೇ, ನಿಮ್ಮ ಎದುರುಗಡೆ ಒಂದು ಕೆಂಪು ಮಾವಿನ ಹಣ್ಣು ಇದೆ, ಅದು ಹುಳಿ. ಏನ್ ಹೇಳಿ? ಹುಳಿ. ಅದರ ಪಕ್ಕದಲ್ಲಿ ಹಸಿರು ಮಾವಿನ ಹಣ್ಣು ಇದೆ, ಸಿಹಿ. ನೋಡಲಿಕ್ಕೆ ಕೆಂಪು ಚೆನ್ನಾಗಿದೆ, ರುಚಿಯಲ್ಲಿ ಹಸಿರು ಚೆನ್ನಾಗಿದೆ. ನಿಮ್ಗೆ ಕೆಂಪು ಬೇಕೋ ಹಸಿರು ಬೇಕೋ? ಹಸಿರು ಬೇಕು ತಾನೆ? ಯಾಕಂದ್ರೆ ನಮ್ಗೆ ಬೇಕಾಗಿರೋದು ರುಚಿನೇ ಹೊರತು ನಮ್ಗೆ ಬೇಕಾಗಿರೋದು ಬಣ್ಣ ಅಲ್ಲ. ಅಂದ್ಮೇಲೆ ಬಾಬನ ಆಕಾರ ಬೇಕು, ನನಗೆ ಗುಣ ಬೇಕು. ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ರಾಜಯೋಗದಲ್ಲಿ ಬಿಂದು 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 ಅಂತ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದೀರೋ ಅಥವಾ ಸಿಂಧುವಿನಲ್ಲಿ ಹೆಚ್ಚಿನ ಸಮಯ ಕಳೀತಿದ್ವಿ? ಯಾಕಂತಂದ್ರೆ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಬಿಂದುಗೆ ಕ್ಲೋಸ್ ಮಾಡ್ಬಿಡ್ತೀವಿ ನಮ್ಮ ಯೋಗವನ್ನ. ಎಲ್ಲಿ ಕ್ಲೋಸ್ ಮಾಡ್ತೀವಿ?
ಬಿಂದು ಬಿಂದುಗೆ. ಇಲ್ಲಿ ನಾನು ಬಿಂದು ಬಾಬನ ಒಳಗಡೆ ಹೋದೆ, ಬಾಬನ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ, ನನ್ನ ಹಿಂದ್ಗಡೆ ಬಿಂದು ಬಾಬಾ ಇದ್ದಾನೆ, ನಾನು ಬಿಂದು ಬಾ ಕೂತ್ಕೊಂಡಿದ್ದೇನೆ, ನನ್ನ ಮೂಲಕ ಕಿರಣಗಳು ಎಲ್ಲಿ ಹೋಗ್ತಾ ಇದ್ದಾವೆ? ವಿಶ್ವ ಅವಾಗ ನೀವು ನಿಮ್ಮ ಯೋಗವನ್ನು ಎಲ್ಲಿಗೆ ನಿಲ್ಸಿದ್ರಿ ನೀವು? ಬಿಂದುಗೆ. ಬಿಂದುಗೆ ತಲೆ- ನಿಲ್ಸಿಬಿಟ್ರಿ ನೀವು, ಅಲ್ಲಿ ಮುಂದೆ ಹೋಗ್ಲೇ ಇಲ್ಲ. ಅಂದ್ರೆ ಮಾವಿನ ನೋಡೋದಲ್ಲೇ ನಿಲ್ಸಿಬಿಟ್ರೆ ಹೊರತು ಅದನ್ನ ಕಟ್ ಮಾಡ್ಬಿಟ್ಟು ನಾಲ್ಗೆ ಮೇಲೆ ಏನ್ ಮಾಡ್ಲಿಲ್ಲ? ರುಚಿ ನೋಡ್ಲಿಲ್ಲ. ನಿಮ್ಗೊಂದು ಸ್ಪಷ್ಟವಾದ ಪ್ರಶ್ನೆ ಆತ್ಮೀಯರೇ. ಎದುರುಗಡೆ ಮಾವಿನ ಹಣ್ಣು ಇದೆ, ನಾಲ್ಗೆ ಮೇಲೂ ಮಾವಿನ ಹಣ್ಣಿದೆ. ಮಾವಿನ ಹಣ್ಣು ತುಂಬಾ ರುಚಿಯಾಗಿದ್ದಾಗ ನಿಮ್ಮ ಗಮನ ನಾಲ್ಗೆ ಕಡೆಗೆ ಹೋಗ್ತದೋ ಕಣ್ಣಿನ ಕಡೆಗೆ ಹೋಗುತ್ತೋ? ಆ? ನಾಲ್ಗೆ ಕಡೆಗೆ. ಹೌದಾ? ಕಣ್ಣಿಂದ ನೋಡ್ತಾನೆ ಇದ್ದೀರಿ, ಹೌದು ಮಾವಿನ ಹಣ್ಣಿದೆ, ನಾಲ್ಗೆ ಮೇಲೂ ಮಾವಿನ ಹಣ್ಣಿದೆ. ಆದರೆ ಆತ್ಮನಿಗೆ ಇಷ್ಟವಾಗೋದು ಆ ಮಾವಿನಣ್ಣನಲ್ಲಿ ಸಮಾವೇಶವಾಗಿರುವಂತ ನಿರಾಕಾರ ರುಚಿನೋ ಅಥವಾ ಸಾಕಾರ ಆಕಾರ? ನಿರಾಕಾರ ಹಾಗೆ ರಾಜಯೋಗದಲ್ಲೂ ಕೂಡ ಹೌದು, ಇಲ್ಲಿಂದ ಪರಂಧಾಮಕ್ಕೆ ಹೋಗ್ಬೇಕು, ನಾನು ಮಾರ್ಕೆಟಿಂದ ಮಾವಿನ ಹಣ್ಣು ತರಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೇಕು, ಮಾವಿನ ನೋಡ್ಬೇಕು, ಕೈಯಿಂದ ತಗೊಂಡು ಬರ್ಬೇಕು, ಕಟ್ ಮಾಡ್ಬೇಕು, ಸರಿ. ನಾಲ್ಗೆ ಮೇಲೆ ಇಡುವವರೆಗೂ ಕೂಡ ಅದರ ಆಕಾರದ ಜೊತೆಗೆ ನಾನು ಜೋಡಣೆ ಆಗಿರ್ತೇನೆ, ಹೌದಾ? ಹೌದು. ನಾಲ್ಗೆ ಮೇಲೆ ಇಟ್ಟ ಮೇಲೆ ರುಚಿ ಅನುಭವ. ರುಚಿ ಜೊತೆಗೆ. ಹಾಗೆ ಇಲ್ಲೂ ಕೂಡ ರಾಜಯೋಗದಲ್ಲಿ ಪರಂಧಾಮಕ್ಕೆ ಹೋಗುವವರೆಗೂ, ಪರಮಾತ್ಮನ ಒಳಗಡೆ ಇಟ್ಕೊಳ್ಳೋವರೆಗೆ ಯಾವ್ದನ್ನ ಇಟ್ಕೊಳ್ಳೋಣ? ಬಿಂದು ಇಟ್ಕೊಳ್ಳೋಣ, ಕಿರಣ ಇಟ್ಕೊಳ್ಳೋಣ. ಆದ್ರೆ ಒಂದ್ಸಲ ಸಿಂಧುವಿನ ಅನುಭವ ಆಗ್ಲಿ ಸ್ಟಾರ್ಟ್ ಆದಾಗ ಬಿಂದುವಿಂದ, ಪ್ರಕಾಶದಿಂದ, ಕಿರಣದಿಂದ ನನ್ನ ಮನಸ್ಸನ್ನ ಏನ್ ಮಾಡ್ಬೇಕಾಗ್ತದೆ? ಸಿಂಧುನಲ್ಲಿ ತೆಗೆದು ಸಿಂಧುವಿನ ಕಡೆಗೆ ಇಡಬೇಕಾಗ್ತದೆ. ಅರ್ಥ ಆಯ್ತಾ ಇವಾಗೇನು ಅಂತ? ಹಾಗಿದ್ರೆ ಬಾಬಾ ಬಿಂದುನೋ ಸಿಂಧುನೋ? ಸಿಂಧು. ಆಕಾರದಲ್ಲಿ ಬಿಂದು, ಗುಣದಲ್ಲಿ ಸಿಂಧು. ಹಾಗಿದ್ರೆ ಭಗವನ್ ಜೊತೆಗೆ ಸಿಂಧುವಿನ ಜೊತೆಗೆ ನಾವು ಕನೆಕ್ಷನ್ ಇಡೋಣ, ಬಿಂದು ಜೊತೆಗೆ ಇಡೋಣ. ಸಿಂಧುವಿನ ಅದಕ್ಕೆ ಬಾಬಾ ಹೇಳ್ತಾರೆ ಅಂತಿಮ ಸಮಯದಲ್ಲಿ ಬಾ ಬಾ ಅಂದ ತಕ್ಷಣ ಏನ್ ನೆನಪಿಗೆ ಬರ್ಬೇಕಂತೆ? ಗುಣಗಳು. ಸಿಂಧುವಿನ ನೆನಪು ಬರಬೇಕು. ಮಾವಿನ ಹಣ್ಣು ಅಂದ ತಕ್ಷಣ ಏನ್ ನೆನಪಿಗೆ ಬರ್ತದೆ? ಮೆಣಸಿನಕಾಯಿ ಅಂದ ತಕ್ಷಣ ಏನ್ ನೆನಪಿಗೆ ಬರ್ತದೆ? ಖಾರ ಹಸಿರು ಕಾಣಲ್ವಾ? ಅದು ಚೊಟ್ಟು ಕಾಣಲ್ವಾ? ಗಿಡ ಕಾಣೋದಿಲ್ವಾ? ಬೀಜ ಕಾಣಲ್ವಾ? ಭೂಮಿ ಕಾಣಲ್ವಾ? ನಿಮ್ಮ ಮನೆಯಲ್ಲಿ ನೀವು ಬೀಜ ತಂದ್ಬಿಟ್ಟು ಭೂಮಿಗೆ ಹಾಕಿ, ನೀರ್ ಹಾಕಿ, ಗೊಬ್ಬರ ಹಾಕಿ, ಗಿಡ ಮಾಡಿ, ದೊಡ್ಡದು ಮಾಡಿ, ಸರಿನಾ? ಅದೇ ಮೆಣಸಿನಕಾಯಿನ ಮನೆಗೆ ತಗೊಂಡು ಬಂದು ಅದಕ್ಕೆ ಕಡಲೆ ಹಿಟ್ಟಾಕಿ ಮೆಣಸಿನಕಾಯಿ ಬೋಂಡ ಮಾಡ್ಬಿಟ್ಟು ನಾಲ್ಗೆ ಮೇಲೆ ಇಟ್ಟಾಗಿ ಚೆನ್ನಾಗಿ ಖಾರ ಆಗಿದೆ. ಏನಾಗಿದೆ? ಖಾರ ಆಗೈತೆ. ಬೀಜನೂ ನೋಡಿದಿರಿ, ಗಿಡನೂ ನೋಡಿದಿರಿ, ಭೂಮಿನೂ ನೋಡಿದಿರಿ, ಹುತ್ತಿರೋದನ್ನ ನೋಡಿದಿರಿ, ತಗೊಂಡು ಬಂದಿದ್ದನ್ನ ನೋಡಿದಿರಿ ಅಲ್ವಾ? ಆಮೇಲೆ ಕಡಲೆ ಹಿಟ್ಟಲ್ಲಿ ಹಾಕಿರೋದನ್ನು ನೋಡಿದಿರಿ. ಓಕೆ, ಆಮೇಲೆ ಅದರ ರುಚಿಯನ್ನು ಕೂಡ ನೋಡಿದಿರಿ. ಇದೆಲ್ಲ ಸಂಸ್ಕಾರ ನಿಮ್ಮಲ್ಲಿ ಇದೆಯೋ ಇಲ್ವೋ? ಆದ್ರೆ ಮೆಣಸಿನಕಾಯಿ ಅಂದ ತಕ್ಷಣದಲ್ಲ ಮೊದ್ಲು ನೆನಪಿಗೆ ಬರೋದು ಯಾವುದು? ಅದ್ಯಾಕ? ಯಾಕಂದ್ರೆ ಅದು ನಿಮ್ಮ ಮೇಲೆ ತುಂಬಾ ಎಫೆಕ್ಟ್ ಮಾಡಿದೆ ಮತ್ತು ಅಲ್ಲಿ ಪವರ್ಫುಲ್ ಏನಾಗಿದೆ? ಸಂಸ್ಕಾರ. ಆಕಾರದಲ್ಲಿ ನಾನು ತುಂಬಾ ಹೊತ್ತು ನೋಡಿದ್ದೀನಿ ಆದ್ಮೇಲೆ ಮೆಣಸಿನಕಾಯಿಯನ್ನ, ಆದ್ರೆ ಕೆಲವೊಂದು ಸೆಕೆಂಡ್ ನನ್ನ ನಾಲ್ಗೆ ಮೇಲೆ ಇದ್ದಾಗ ಅದರದೊಂದು ಎಫೆಕ್ಟ್ ಇತ್ತಲ್ಲ, ಯಾವ್ದೋ ಖಾರದ್ದು, ಕಣ್ಣು ಕಿವಿ ಮೂಗು ಎಲ್ಲಾ ಕಡೆಗೂ ಬಂತಲ್ಲ ನೀರು, ಅದು ಎಷ್ಟು ಸ್ಟ್ರಾಂಗ್ ಆಗಿ ಸಂಸ್ಕಾರ ಆಗಿದೆ ಅಂತಂದ್ರೆ ಮೆಣಸಿನಕಾಯಿ ಅಂದ ತಕ್ಷಣದಲ್ಲಿ ಮೊದಲು ಖಾರದ ಅನುಭವ ಆಗ್ತದೆ, ಆಮೇಲೆ ಆಕಾರ ಬರ್ತದೆ. ಯಾರಿಗೆ ಬರ್ತದೆ? ಅಲ್ವಾ? ಬರೀ ನೋಡ್ತಾ ಕೂತ್ಕೊಂಡ್ರೆ ಅವನಿಗೆಲ್ಲ ಗೊತ್ತಾಗ್ತದೇನು ಅಂತ. ಹಾಗಿದ್ರೆ ಬಾಬನನ್ನ ನಾವು ನೋಡೋದಲ್ಲಿ ಬ್ಯುಸಿ ಆಗಿದ್ದೀವೋ? ನೀನು ಮೆಣಸಿನಕಾಯಿ ಮಾರ್ಕೆಟಿಂದ ತಂದೆ, ಬೀಜ ಹಾಕಿದಾನೆ, ನೀನು ಹಸಿರಾಗಿದ್ಯಾ, ಉದ್ದಿದ್ಯಾ, ಚೋಟು ಮೆಣಸಿನಕಾಯಿ ಅಂತ ವರ್ಣನೆ ಮಾಡ್ತಾ ಕುತ್ಕೊಳ್ತಿರೋ ಅಥವಾ ರುಚಿ ನೋಡ್ತಿರೋ? ರುಚಿ ನೋಡಿ. ನಿಮ್ಮ ರಾಜಯೋಗದಲ್ಲಿ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೇಲೆ. ನೋಡೋದಲ್ಲಿ, ವರ್ಣನೆ ಮಾಡೋದಲ್ಲಿ, ಅಳೋದಲ್ಲಿ, ಕೂಗೋದಲ್ಲಿ, ಬೊಬ್ಬೆ ಹೊಡೆಯೋದಲ್ಲಿ, ಹೊಟ್ಟೆ ಕಿಚ್ಚಿನಲ್ಲಿ ಸಮಯ ಕಳೀತಾ ಇದ್ದೀರೋ ಅಥವಾ ಸಿಂಧುವಿನ ಜೊತೆಗೆ ಜೋಡಣೆ ಆಗ್ಬಿಟ್ಟು ಸಿಂಧುವಿನ ಸುಖದ ಅನುಭವ ಮಾಡ್ತಾ ಇದ್ದೀರೋ? ಯಾವುದು ಶ್ರೇಷ್ಠ? ಸಿಂಧು ಶ್ರೇಷ್ಠ. ಆವಾಗ ನಮ್ಮ ನೆಕ್ಸ್ಟ್ ರಾಜಯೋಗದಲ್ಲಿ ಬಿಂದುಗೆ ಹೋಗ್ಬೇಕು, ಸಿಂಧುಗೆ ಹೋಗ್ಬೇಕು? ಸಿಂಧು ಮುಂದೆ ಬಿಂದು ಬರ್ಲೇಬಾರ್ದು, ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ಬೇಕು? ಸಿಂಧು ಸಿಂಧು
ಆ ಹಾಗಿದ್ರೆ ನಾನು ಸಿಂಧು ಹೋಗಿದ್ದೇನೆ ಅಂತ ಹೆಂಗ್ ಗೊತ್ತಾಗ್ತದೆ? ಅನುಭವ. ಈ ಬಾ ಬಾ ಅಂದ ತಕ್ಷಣ ನಿಮ್ಗೆ ಶಾಂತಿ ಅನುಭವ ಆಯ್ತು ಅಂತ. ನೀವ್ ಯಾರ ಜೊತೆಗೆ ಜೋಡಣೆ ಆಗಿದ್ದೀರಿ? ಸಿಂಧು ಸಿಂಧು. ಈಗ ಪ್ರಶ್ನೆ, ಈಗ ನೀವು ಮೆಣಸಿನಕಾಯಿ ನಾಲ್ಗೆ ಮೇಲೆ ಇಟ್ಟಾಗ ನಾನು ಮನೇಲಿ ಕೂತ್ಕೊಂಡು ಮೆಣಸಿನಕಾಯಿ ತಿಂತಾ ಇದ್ದೇನೆ ಅಂತ ಸ್ಮೃತಿ ಇರ್ತದ? ಡೈರೆಕ್ಟ್ ಮೆಣಸಿನಕಾಯಿ ಖಾರ ಜೊತೆ ಕನೆಕ್ಟ್ ಆಗ್ತಿರೋ ಕಾರ ಜೊತೆ ಅಲ್ವಾ? ಸಿಂಧು ಅಂತಂದಾಗ ನಾನು ಪರಂಧಾಮದಲ್ಲಿ ಇದ್ದೇನೆ ಅಂತ ಸ್ಮೃತಿ ಇರ್ತದ? ಇಲ್ಲ. ಏನಿರ್ತದೆ? ಕೇವಲ ಅನುಭವ ಅನುಭವ ಅನುಭವ. ಹಾಗಿದ್ರೆ ಸಿಂಧು ಅಂತಂದ್ರೆ ಏನು ಆತ್ಮೀಯರೇ? ಅನುಭವ. ಪರಮಾತ್ಮದಲ್ಲಿರುವಂತ ಗುಣಗಳು, ಪರಮಾತ್ಮನಲ್ಲಿರುವಂತ ಆಸ್ತಿ, ಪರಮಾತ್ಮನಲ್ಲಿರುವಂತ ಶಕ್ತಿ. ಅದು ಆಕಾರನೋ ನಿರಾಕಾರನೋ? ನಿರಾಕಾರ. ಆದ್ಮೇಲೆ ನಾವು ಹೆಚ್ಚಿನ ಸಮಯ ಯಾವ್ದಲ್ಲಿ ಇರ್ಬೇಕು? ನಿರಾಕಾರ ಸಿಂಧುವಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಮೇಲೆ ನಮ್ಮ ರಾಜಯೋಗದಲ್ಲಿ ನಾವೇನ್ ಮಾಡ್ಬೇಕು? ಬಿಂದುವನ್ನ ತೆಗಿಬೇಕು. ಅದಕ್ಕಾಗಿ ಬಾಬಾ ಹೇಳಿದ ಲಾಸ್ಟ್ ಬ್ರಹ್ಮ ಬಾಬಾರ ಬಾಯಲ್ಲಿ ಏನ್ ಬಂತು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಅಲ್ಲಿ ಬಾಬಾ ಬಿಂದು ಅಂತಾನು, ನಾನು ಬಿಂದು ಅಂತಾನು. ಅಲ್ಲಿ ಆಕಾರನೂ ಕೂಡ ಬರಬಾರದು, ಬಣ್ಣನು ಕೂಡ ಬರಬಾರದು. ಯಾಕಂದ್ರೆ ಆತ್ಮ ಮತ್ತು ಪರಮಾತ್ಮ ಬಿಂದುನೂ ಅಲ್ಲ, ಕಿರಣನೂ ಅಲ್ಲ, ಅದಕ್ಕೆ ಯಾವುದು ಬಣ್ಣನೂ ಕೂಡ ಇಲ್ಲ. ಅದು ನಿರಾಕಾರ, ಅನುಭವನೂ ಕೂಡ ನಿರಾಕಾರ. ಆತ್ಮೀಯರೇ, ಈ ಪ್ರಪಂಚ ನಿರಾಕಾರ ರೂಪದಲ್ಲೇ ಬದಲಾವಣೆ ಆಗತ್ತೆ ಹೊರತು ಸ್ಥೂಲ ರೂಪದಲ್ಲಿ ಅಲ್ಲ. ನಮ್ಮ ಅನುಭವನೂ ನಿರಾಕಾರದಲ್ಲಿ ಇರಬೇಕು, ಮತ್ತೆ ಬೇರೆಯವರಿಗೂ ಕೂಡ ನಿರಾಕಾರ ರೂಪದಲ್ಲಿ ಅನುಭವವನ್ನ ಮಾಡಿಸ್ಬೇಕು. ಅಂತಂದ್ರೆ ಆದಷ್ಟು ಬೇಗ ಯೋಗದಲ್ಲಿ ಕುಳಿತುಕೊಂಡ ತಕ್ಷಣದಲ್ಲಿ ನಾನು ಸಿಂಧುಗೆ ಹೋಗಬೇಕು ಅಂತಂದ್ರೆ ಸಿಂಧು ಸ್ಥಿತಿಯಲ್ಲಿ ತುಂಬಾ ಸಮಯ ಇರುವಂತ ಅನುಭವ ನನಗೆ ಇರಬೇಕಾಗ್ತದೆ. ಇರಬೇಕು. ಪ್ರಾಕ್ಟೀಸ್ ಮಾಡಿ 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 ಮಾಡಿದಾಗ ಆವಾಗ ಏನಾಗುತ್ತೆ? ಆ ಸಂಸ್ಕಾರ ರೆಕಾರ್ಡ್ ಆದಾಗ ಅವಾಗ ನಿಮ್ಗೆ ಬಿಂದು ಬೇಕು ಅಂತ ಏನಾಗೋದಿಲ್ಲ, ಅನ್ಸೋದಿಲ್ಲ. ಟಕ್ ಅಂತ ಎಲ್ಲಿಗೆ ಹೋಗ್ಬಿಡ್ತೀರಿ? ಸಿಂಧುಗೆ ಹೋಗ್ಬಿಡ್ತೀರಿ. ಇವಾಗ ಗೊತ್ತಾಯ್ತಾ ಬಿಂದು ಯಾವ್ದು, ಸಿಂಧು ಯಾವ್ದು? ಬಿಂದು ಹಿಡ್ಕೊಂಡು ಸಿಂಧು ಆಗ್ಬೇಕು, ಬಿಂದು ಬಿಟ್ಬಿಟ್ಟು ಸಿಂಧು ಆಗ್ಬೇಕು? ಬಿಂದು ಹಿಡ್ಕೊಂಡು ಸಿಂಧು ಆಗ್ಬೇಕು. ಆ ಬಿಂದುಯಿಂದ ಮುಂದಕ್ಕೆ. ಬಿಂದು ಹಿಡ್ಕೊಂಡು ಸಿಂಧು ಆಗ್ಬೇಕು, ಬಿಂದು ಬಿಟ್ಬಿಟ್ಟು ಸಿಂಧು ಆಗ್ಬೇಕು. ಡೈರೆಕ್ಟ್ ಸಿಂಧು. ಮೆಣಸಿನಕಾಯಿ ನೋಡ್ತಾ ನೋಡ್ತಾ ರುಚಿ ನೋಡ್ಬೇಕು, ಸುಮ್ನೆ ಡೈರೆಕ್ಟ್ ಆಗಿ ರುಚಿ ನೋಡ್ಬೇಕು? ಬಿಂದು ಬೇಕು ಅಂತಂದ್ರೆ ಏನ್ ಮಾಡಿ ಅಂತಂದ್ರೆ ಮೆಣಸಿನಕಾಯಿ ತಿಂತಾ ಇರಿ, ಎದುರುಗಡೆ ಒಂದು ಕನ್ನಡಿ ಇಟ್ಕೊಳ್ಳಿ, ಮಾಡ್ಕೊಂಡು ನಾಲ್ಗೆ ಮೇಲೆ ಮೆಣಸಿನಕಾಯಿ ಇಟ್ಕೊಂಡು ಅದು ನೋಡ್ತಾ ನೋಡ್ತಾ ತಿನ್ನಿ. ನೋಡ್ಬೇಕು ನೋಡ್ಬಾರ್ದು? ನೀವು ಬಿಂದು ಅಂತ ನೋಡಿದ್ರೆ ಆತ್ಮನ ಸ್ವಲ್ಪ ಶಕ್ತಿ ಬಿಂದು ನೋಡೋದಲ್ಲಿ ವೇಸ್ಟ್ ಆಗತ್ತೋ ಆಗಲ್ವೋ? ವೇಸ್ಟ್ ಮಾಡ್ಬೇಕಾ? ನಾನು ಸಂಪೂರ್ಣ ಗಮನ ಯಾವ್ದು ಕಡೆ ಕೊಡ್ಬೇಕು? ಅಮ್ಮ ಮಡಿಲಲ್ಲಿ ಅಪ್ಪುಗೆ ಹಾಕಿದಾಗ ನಾನು ಅವರ ಕರಿಮಣಿ ಸರ ಕೈಲಿ ಹಿಡ್ಕೊಬೇಕೋ ಬೇಡವೋ? ಕಿವಿ ಎಳಿಬೇಕೋ ಬೇಡವೋ? ಕೂದ್ಲು ಎಳಿಬೇಕೋ ಬೇಡವೋ? ಗೋಬಿ ಮಂಚೂರಿ ತಿನ್ಬೇಕೋ ಬೇಡವೋ? ಅದೆಲ್ಲ ಪಕ್ಕದಲ್ಲಿ ಇಡ್ಬೇಕು ತಾನೆ. ಕೇವಲ ಏನ್ ಮಾಡ್ಬೇಕು? ಸುಖದ ಅನುಭವ ಮಾಡ್ಬೇಕು. ಅದಕ್ಕಾಗಿ ನಿಮ್ಮ ರಾಜಯೋಗದ ಸ್ಥಿತಿಗತಿಗಳನ್ನ ಯಾರು ಚೆಕ್ ಮಾಡ್ಬೇಕು? ಯಾಕೆ? ಅದು ನಿಮಗೆ ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆಯವರಿಗೆ ಗೊತ್ತಾಗೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ನಿಧಾನಕ್ಕೆ ನಾವು ಎಷ್ಟು ಪ್ರಾಪಂಚಿಕವಾದಂತ ಎಲ್ಲ ವಿಷಯಗಳಿಂದ ಮತ್ತು ಪರಮಾತ್ಮನಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯದಿಂದನೂ ಕೂಡ ನಾವು ಡಿಟ್ಯಾಚ್ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಮಗು, ನನ್ನ ಹೆಸರು ಬೇಡ, ನನ್ನ ಆಕಾರನೂ ಬೇಡ, ಡೈರೆಕ್ಟ್ ಆಗಿ ಎಲ್ಲಿರೋ ನನ್ನ ಗುಣಗಳ ಜೊತೆಗಿರು. ಮುಂದೆ ಬಾಬಾ ಹೇಳ್ತಾರೆ, ನೀನು ನನ್ನ ಗುಣಗಳ ಜೊತೆನೂ ಇರುದು ಬೇಡ, ಆ ನನ್ನ ಗುಣಗಳನ್ನ ಬೇರೆಯವ್ರಿಗೆ ಕೊಡಲಿಕ್ಕೆ ನಿಮಿತ್ತನಾಗು. ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಕೊಡಬೇಕು. ನಾನು ಕೊಡ್ತಾ ಇದ್ದೇನೆ ಅಲ್ಲ. ಸಂಕಲ್ಪನೂ ಅಲ್ಲ, ನಾನು ಬಾಬನಿಂದ ತಗೊಳ್ತಾ ಇದ್ದೇನೆ ಎಲ್ಲರೂ ಕೊಡ್ತಾ ಇದ್ದಾರೆ ಅಲ್ಲ. ನೀವು ಅಲ್ಲಿ ಇದ್ದಾಗ ಅದು ಫ್ಲೋ ಆಗಿದ್ ನಿಮ್ಗೆ ಏನಾಗ್ತದೆ? ಅನುಭವ. ಓಕೆ, ನಿಮ್ಮ ಎದುರುಗಡೆ 10 ಜನ ಕುಂತಿದ್ದಾರೆ. ಎಷ್ಟು ಜನ ಕುಂತಿದ್ದಾರೆ? 10 ಜನ ಕುಂತಿದ್ದಾರೆ. ಸರಿ, ನೀವು ಬಾಯಲ್ಲಿ ಮೆಣಸಿನಕಾಯಿ ಬೋಂಡ ಹಾಕಿದ್ರಿ, ನಿಮಗೆ ಖಾರ ಆಯ್ತು. ನಿಮ್ಮ ಮುಖ ನೋಡಿದ್ರೆ ಎದುರುಗಡೆಯವ್ರಿಗೆಲ್ಲ ಗೊತ್ತಾಗ್ತದೆ ಇವ್ರು ಸಿಹಿ ತಿಂತಾ ಇದ್ದಾರೆ ಅಂತ.
ಇಲ್ಲ. ಮತ್ತೆ ಖಾರ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ನೀವೇನು ಸೌಂಡ್ ಮಾಡ್ಲಿಲ್ಲ, ನಾನು ಮೆಣಸಿನಕಾಯಿ ತಿಂತ ಇದ್ದೇನೆ ಅಂತ ಕೂಡ ಹೇಳಿಲ್ಲ. ಅವ್ರು ನಿಮ್ಮ ಮುಖವನ್ನ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ? ಮುಖದ ಲಕ್ಷಣ ನೋಡಿ ಹೇಳ್ತಾರೆ. ಅಲ್ಲಿ ಮುಖದಲ್ಲಿ ಏನಾದ್ರು ಬರ್ಕೊಂಡಿದ್ದೀರಾ? ನಾನು ಮೆಣಸಿನಕಾಯಿ ಪೊಂಡ ತಿಂದೆ, ಇದು ಹಸಿರಿದೆ ಬರ್ಕೊಂಡಿದ್ಯಾ? ಅದನ್ನ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಯ್ತಾ? ಇಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು? ಅನುಭವ. ಆ ಮೆಣಸಿನಕಾಯಿ ಜೊತೆಲಿರುವಂತ ಗುಣಗಳು ನಿಮ್ಮ ಮುಖದಲ್ಲಿ ಬಂತೋ ಬಂದಿಲ್ವೋ? ಬಂತು. ಕಣ್ಣಲ್ಲಿ, ಕಿವಿಯಲ್ಲಿ, ಮೂಗಲ್ಲಿ ಎಲ್ಲ ನೀರು ಬಂತೋ ಬಂದಿಲ್ವೋ? ಬಂತು. ಮುಖ ಕೆಂಪಾಯ್ತೋ ಆಗಿಲ್ವೋ? ಆಯ್ತು. ಅದನ್ನ ಅವರು ಖಾರ ಅಂತ ತಿಳ್ಕೊಂಡಿಲ್ವೋ? ನೀವು ಬಾಯಿಂದ ಹೇಳಿದ್ರ ಅವರಿಗೆ? ಇಲ್ಲ. ಅವ್ರು ಮೆಣಸಿನಕಾಯಿನ ನೋಡಿದ್ರ? ಇಲ್ಲ. ಅವ್ರಿಗೆ ಗೊತ್ತಾಯ್ತೋ ಗೊತ್ತಾಗಿಲ್ವೋ? ಗೊತ್ತಾಯ್ತು. ಯಾವಾಗ ಮೆಣಸಿನಕಾಯಿ ಗೊತ್ತಾಗತ್ತೆ, ಇದು ಗೊತ್ತಾಗಲ್ವಾ? ಅದ ಅವ್ರಿಗೆ ಗೊತ್ತಾಗೋದು ಯಾವಾಗ? ಅವ್ರಿಗೆ ಗೊತ್ತಾಗೋದು ಯಾವಾಗ? ಕೆಂಪು ನಿಮ್ಮ ನಾಲ್ಗೆ ಮೇಲೆ ಮೆಣಸಿನಕಾಯಿ ಇರಬೇಕು, ಅದರ ಅನುಭವ ನಿಮ್ಗೆ ಆಗ್ತಾ ಇರಬೇಕು, ಅದು ಶರೀರದ ಮೂಲಕ ಹೊರಗಡೆಗೆ ಹೋಗ್ತಾ ಇರಬೇಕು. ಹೇಗೆ ನಾಲಿಗೆ ಮೇಲೆ ಮೆಣಸಿನಕಾಯಿ ಇರುತ್ತೋ ಹಾಗೆ ಮನಸ್ಸು ಬುದ್ಧಿಯಲ್ಲಿ ಯಾರಿರ್ಬೇಕು? ಪರಮಾತ್ಮನಲ್ಲಿ. ಪರಮಾತ್ಮ. ಇದು ಅಷ್ಟು ಶಕ್ತಿಯ ಅನುಭವ ಆಗ್ತಾ ಇದ್ರೆ ಆ ಶಕ್ತಿ ಮನಸ್ಸಿನಿಂದ, ಬುದ್ಧಿಯಿಂದ, ಸಂಸ್ಕಾರದ ಮೂಲಕ, ಶರೀರದ ಮೂಲಕ ಹೊರಗಡೆಗೆ ಹೋದಾಗ ಭಗವಂತನ ಪ್ರತ್ಯಕ್ಷತೆ ಆಗತ್ತೋ ಆಗಲ್ವೋ? ನೀವೇನು ಎಕ್ಸ್ಟ್ರಾ ಮಾಡ್ಬೇಕಾ? ಇಲ್ಲ ನಿಮ್ಮ ಮುಖ ನೋಡ್ಬಿಟ್ರೆ ಅವ್ರಿಗೆ ಏನಾಗ್ತದ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಇನ್ನು ಮೇಲೆ ಇಷ್ಟ ಅನುಭವ ಮಾಡ್ಬೇಕೋ ಮಾಡಬಾರ್ದು? ಮಾಡ್ಬೇಕು. ಎಷ್ಟು ಜನರಿಗೆ ಅನುಭವ ಆಗ್ಬೇಕು? ಎಲ್ರಿಗೂ ಪೂರ್ತಿ ವಿಶ್ವಕ್ಕೆ ಅನುಭವ ಆಗ್ಬೇಕು. ಸರಿನಾ? ಒಂದು ದಿವಸ ನಮ್ಮ ಕೃಷ್ಣಣ್ಣವರು ಹಲ್ಲು ನೋವು ಅಂತ ಡಾಕ್ಟರ್ ಹತ್ರ ಹೋಗಿದ್ರಂತೆ. ಎಲ್ಲಿ ಹೋಗಿದ್ರಂತೆ? ಯಾಕೆ? ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡಿದ್ದಂತ ಅವ್ರ ನಂತರ ಮತ್ತೆ 4 ಜನ ಇದ್ದಾರೆ. ಸರಿನಾ? ಒಳಗಡೆ ಒಂದು ಪೇಷಂಟ್ ಹೋಗಿದ್ದಾರೆ. ಡಾಕ್ಟರ್ ಏನ್ ಮಾಡಿದಾರೆ, ಹಲ್ಲನ್ನ ತೆಗೆದಿದ್ದಕ್ಕೆ ಜೋರ ಕೂಕೊಂಡಂತೆ ಅವನು. ಯಾರು? ಪೇಷಂಟ್. 10 ಮನೆ ದೂರದವರೆಗೂ ಕೇಳಿದವನು ಕೂಗಿದ್ದು. ಆ ಸೌಂಡ್ ಕೇಳಿಬಿಟ್ರೆ ಕೃಷ್ಣನ ಸೀದಾ ಮನೆ ಬಂದ್ಬಿಟ್ರಂತೆ. ಯಾಕೆ? ಈ ನೋವಾದ್ರೂ ಬೇಕು, ಆ ನೋವು ಬೇಡ ಅಂತ. ಅಂದ್ರೆ ಆ ನೋವಿನ ಅಷ್ಟೇನ್ ಮಾಡಿದ, ನಾನು ಶಬ್ದದ ಮೂಲಕ ಹೊರಗಡೆಗೆ ಆಗದಾಗ ದೂರದಲ್ಲಿದ್ದವ್ರಿಗೂ ಕೂಡ ಏನಾಗ್ಬಿಟ್ಟಿದೆ, ಅದು ಕೇಳಿಬಿಟ್ಟು ಅದರ ಪರಿಣಾಮ ಅವರ ಮೇಲೆ ಆಗಿದೆ. ಹಾಗೆ ನೀವು ಅಷ್ಟು ಪವರ್ಫುಲ್ ಸುಖದ ಅನುಭವವನ್ನ ಮಾಡಿದ್ರೆ ಆತ್ಮೀಯರೇ, ಅಷ್ಟು ದೂರದವರೆಗೆ ಅದೇನಾಗ್ತದೆ, ವ್ಯಾಪಿಸತ್ತೆ. ಹಾಗೆ ನಿಮ್ಮ ಸುಖದ ಅನುಭವ ಎಷ್ಟು ದೂರದವರೆಗೆ ಹೋಗ್ಬೇಕು? ಬಣ್ಣ ಅಲ್ಲ, ಕಿರಣ ಅಲ್ಲ, ಏನ್ ಹೋಗ್ಬೇಕು? ಅನುಭವ. ಶಿವಣ್ಣವ್ರೆ, ನಮ್ಗೆ ಯೋಗದ ಅನುಭವ ಈ ಶರೀರಕ್ಕೆ ಹೋಗೋದಿಲ್ಲ, ಮನಸ್ಸಿಗೆ ಶಾಂತಿ ಅನುಭವ ಆಗೋದಿಲ್ಲ. ಅದಕ್ಕೆ ಕುಳಿತುಕೊಂಡ ತಕ್ಷಣದಲ್ಲಿ ನಿದ್ರೆ ಬಂದ್ಬಿಡ್ತದೆ. ನೀವೆಲ್ಲ ಜ್ಞಾನ ಹೇಳ್ತೀರಿ, ಹೌದೌದು, ಹೂ ಹೂ ಅಂತ ಅನ್ಸತ್ತೆ. ಏನ್ ಮಾಡುದು? ಯೋಗದಲ್ಲಿ ಕೂತ್ಕೊಂಡಾಗ ಏನಾಗೋದು? ಅನುಭವನೇ ಆಗೋದಿಲ್ಲ. ಯಾಕಂದ್ರೆ ಮಕ್ಕಳು, ಮೊಮ್ಮಕ್ಕಳು, ಕೆಲಸ, ಹೊಲ, ಮಳೆ ಇಲ್ಲ, ಬೆವರು ಬರ್ತಾ ಇದೆ, ಸೆಕೆ ಆಗ್ತಾ ಇದೆ, 100 ಯೋಚನೆಗಳು. ನಿಮ್ಗೇನು ಕ್ಲಾಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ನಿಮ್ಗೆ. ನಮ್ಮ ಕತೆ ನಿಮ್ಗೇನು ಗೊತ್ತು? ಯಾರೋ ಆತ್ಮ ಹಿಂಗ್ ಸಂಕಲ್ಪ ಮಾಡ್ತಾ ಇರ್ಬೇಕು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಲ್ವಾ? ಬಾಬಾ ಹೇಳ್ತಾರೆ ಎಲ್ಲರಿಗೂ ಅವ್ರವ್ರ ಸಮಸ್ಯೆಗಳು ಇರ್ತಾವೆ, ಅದರ ಸಾಧನೆಯನ್ನ ಮಾಡ್ತಾ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ಆ ನೆನಪಿನಲ್ಲಿ ನೀವು ಅಷ್ಟು ಸುಖದ ಅನುಭವ ಮಾಡ್ತಾ ಇದ್ರೆ ಆತ್ಮೀಯ ಸೇವೆ ತನ್ನಿಂದ ತಾನೇ ಆಗತ್ತೆ. ನೀವು ಎಕ್ಸ್ಟ್ರಾ ಏನು ಮಾಡಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಇರುವುದಿಲ್ಲ. ಅದಕ್ಕಾಗಿ ನಿಮ್ಮ ರಾಜಯೋಗವನ್ನು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಬರೀ ಗಟ್ಟಿಯಾಗಿ ಬಿಂದುನಲ್ಲೇ ಕುತ್ಕೊಳ್ಬೇಡಿ. ಓಕೆ, ಸಿಂಧುವಿನ ಅನುಭವ ಆಗೋದಿಲ್ಲ ಅಂದ್ರೆ ಬಿಂದುನಲ್ಲಿ ಕುತ್ಕೊಳ್ಳಿ. ಆ ಕಡೆ ಸಿಂಧುನು ಇಲ್ಲ, ಈ ಕಡೆ ಬಿಂದುನು ಇಲ್ಲ, ಆಮೇಲೆ ನಿದ್ರೆ ಆಗ್ಬಿಡ್ತದೆ. ಅನುಭವ ಆಗೋವರೆಗೂ ಕೂಡ ಎಲ್ಲಿ ಹೋಗ್ಬೇಕು? ಬಿಂದುನಲ್ಲಿ. ಅನುಭವ ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡ್ಬೇಕು? ಅಲ್ವಾ? ಮೆಣಸಿನಕಾಯಿ ಬೋಂಡ ಮಾಡ್ಬಿಟ್ಟು ನಾಳೆಗೆ ಮೇಲೆ ಇಟ್ಟ ಮೇಲೆ ತಾನೇ ಅನುಭವ ಆಗ್ತದೆ. ಅಲ್ಲಿವರೆಗೆ ಮೆಣಸಿನಕಾಯಿ ನೋಡ್ತಾ ಇರ್ಬೇಕಲ್ಲ. ಅದಕ್ಕಾಗಿ ಸಿಂಧುವಿನ ಪ್ರಾಕ್ಟೀಸ್ ಅನ್ನು ಮಾಡ್ತಾ 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 ಹೋಗಿ ಮುಂದೆ ಮಾಡ್ತಾ ಹೋದಾಗ ಬಾಬಾ ಬಿಂದು ಏನಾಗ್ಬಿಡ್ತದೆ? ಸ್ಕಿಪ್ ಆಗ್ಬಿಡ್ತದೆ. ಓಕೆ, ನಿಮ್ಗೆ ಹತ್ರ ಒಂದು ಪ್ರಶ್ನೆ ಆದ್ಮೇಲೆ, ಈಗ ನೀವು ಯೋಗ ಮಾಡ್ಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ತಿರೋ ಹೇಳಿಲ್ಲೋ?
ಶಿವಬಾಬಾ 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 ಹೇಳ್ತಿರೋ ಹೇಳಲ್ವೋ? ಹೇಳಲ್ಲ. ಮೊದ್ಲು ಹೇಳ್ತಾ ಇದ್ರು ಇಲ್ವೋ? ಹೇಳ್ತಾ ಇದ್ವಿ ಅಣ್ಣ. ಇವಾಗ ಅದು ಕಡಿಮೆ ಆಗಿದೆ ತಾನೆ? ಹೌದಣ್ಣ. ಹೇಗೆ ಒಂದೊಂದೊಂದೊಂದೊಂದೊಂದು ನಾ ಬಿಡ್ತಾ ಬರ್ಬೇಕಲ್ವಾ? ಹೌದು. ಹಾಗೆ ಮೊದ್ಲಿನಗಿಂತ ಸಾಧನೆ ಮಾಡಿದಿರಿ, ಆದ್ರೆ ಮುಂದಿನ ಹಂತದ ಸಾಧನೆ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಮುಂದಿನ ಹಂತದ ಸಾಧನದಲ್ಲಿ ಸಿಂಧುವಾಗಿ ಮೊದ್ಲು ನೀವು ಅನುಭವ ಮಾಡಿ, ಆಮೇಲೆ ಅದು ಅನುಭವ ಜಾಸ್ತಿ ಆಗ್ತಾ 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 ಹೋದಾಗ ಏನಾಗ್ತದೆ? ಸಿಂಧು. ಮೆಣಸಿನಕಾಯಿ ಸ್ವಲ್ಪ ಖಾರ ಇದ್ರೆ ನಾಲ್ಗೆ ಮಾತ್ರ ಖಾರ ಆಗ್ತದೆ. ಅದೇ ಮೆಣಸಿನಕಾಯಲ್ಲಿ ಖಾರ ಜಾಸ್ತಿ ಆಗ್ತಾ ಹೋದಾಗ ಎಲ್ಲಾ ಕರ್ಮೇಂದ್ರ ಮೇಲೆ ಗೊತ್ತಾಗ್ತದೆ, ಪಕ್ಕದವರೆಗೂ ಗೊತ್ತಾಗ್ತದೆ ಅಲ್ವಾ? ಆವಾಗ ನಿಮ್ಗೆ ಮುಖದಲ್ಲಿ ಮೆಣಸಿನಕಾಯಿ ಖಾರ ಇದೆ ಅಂತಂದ್ರೆ ಪಕ್ಕದವನ ಎಲೆ ಮೇಲೂ ಕೂಡ ಮೆಣಸಿನಕಾಯಿ ಬೋಂಡ ಇರ್ತದೆ. ಅವ್ನು ತಿಂತಾನೋ ತಿನ್ನಲ್ವೋ? ಅಲ್ವಾ? ಅದೇ ಮುಖ ನಿಮ್ಗೆ ಸುಖದಿಂದ ಇದ್ರೆ ಪಕ್ಕದವನಿಗೂ ಕೂಡ ಅದನ್ನ ಧರಿಸಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅದು ತಾನೆ. ನಮ್ಮಲ್ಲಿ ಶಾಂತಿನೇ ಇಲ್ಲ, ಸುಖನೇ ಇಲ್ಲ. ಬೇರೆಯವ್ರಿಗೆ ಭಾಷಣ ಮಾಡ್ದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತಂದ್ರೆ ಅವನು ನಿಮ್ಮ ಮಾತನ್ನು ಕೇಳೋದೇ ಇಲ್ಲ. ಇಲ್ಲ. ಅದಕ್ಕಾಗಿ ಅನುಭವಿಸಿ ಪ್ರಾಕ್ಟಿಕಲ್ ಅಲ್ಲಿ ತನ್ನಿ ಅಂತಂದ್ರೆ, ತರಬೇಕು ಅಂದ್ರೆ ಆತ್ಮೀಯರೇ ಬಿಂದುವಿನಿಗಿಂತ ಹೆಚ್ಚಿನ ಸಮಯ ನಾನೇನ ಮಾಡ್ಬೇಕು? ಸಿಂಧುವಿನಲ್ಲಿ ಇರಬೇಕು. ಸಿಂಧು ಆಗ್ಲಿಕ್ಕೆ ನಮ್ಗೆ ಎಷ್ಟು ಟೈಮ್ ಬೇಕು? ಒಂದು ಸೆಕೆಂಡ್ ಬಾ ಅಂತ ತಕ್ಷಣ ಏನಾಗಬೇಕು? ಶಾಂತ ಆಗ್ಬೇಕು. ಅದ್ ಆಗ್ಬೇಕು ಅಂತಂದ್ರೆ ತುಂಬಾ ಸಮಯದ ನಿರಂತರವಾದಂತ ಅಭ್ಯಾಸ ಮತ್ತು ಸಾಧನೆ ಬೇಕಾಗ್ತದೆ. ನೀವು ಕೇಳದಷ್ಟು ಸಹಜ ಅಲ್ಲ. ಚಿಕ್ಕಮ್ಮನ ಮನೆ ಅಂತಲ್ಲ. ಅಲ್ಲ, ಸಾಧನೆ ಮಾಡಿದಾಗ ಗೊತ್ತಾಗ್ತದೆ ಏನು ಅಂತ ಹೇಳಿ. ಜ್ಞಾನ ಕೇಳಿ ಹೌದಣ್ಣವ್ರು ಎಲ್ಲ ಅರ್ಥ ಆಯ್ತು ಅಂತ ಹೇಳ್ತೀವಿ, ಮಾಡಿ ನೋಡಿ ಗೊತ್ತಾಗ್ತದೆ. ಕಷ್ಟ ಆಯ್ತು ಆವಾಗ ಅಲ್ಲಿ ಬಿಂದುವಿನಲ್ಲಿ ಇರೋದು ಅಷ್ಟು ಈಸಿ ಅಲ್ಲ. ಸರಿನಾ? ಬಿಂದು ಆಕಾರ ಇದ್ದೂ ನಮ್ಮ ಮನಸ್ಸಿರೋದಿಲ್ಲ. ಇನ್ನು ಸಿಂಧುವಿನಲ್ಲಿ ಇರೋದು ಅಷ್ಟು ಸಹಜ ಅಲ್ಲ. ಆದರೆ ಸತ್ಯ ಹೃದಯ, ಸ್ವಚ್ಛ ಮನೋಭಾವ, ಶುಭ ಭಾವನೆ, ನಿರ್ಮಾಣತೆ ಎಲ್ಲ ಇದ್ರೆ ಬೇಗ ನೀವೇನಾಗ್ಬಿಡ್ತೀರಿ? ಅಮ್ಮ ಅಂತ ಹೋಗ್ಬೇಡಿ, ಅಪ್ಕೊಂಡ್ಬಿಡ್ತಾರೆ. ಕಂಪ್ಯೂಟರ್ ಬೇಕು, ಆಸ್ತಿ ಕೊಟ್ಟಿಲ್ಲ, ಕೋರ್ಟ್ ಕೇಸ್ ಆಗ್ತಾರೆ ಅಂತ ನಮ್ಮ ಎತ್ಕೊಳಲ್ವಾ? ಮುಖ ಬಂದು ಆ ಕಡೆ ತೀರಿಸಿಬಿಡ್ತಾರೆ. ಕೋರ್ಟ್ ಕೇಸ್ ಹಾಕಿದ್ಯಾ, ನಿನ್ಗೆ ಮಡಿಲಿನ ಸುಖಾನೇ ಕೊಡೋದಿಲ್ಲ ಅಂತ ಅಲ್ವಾ? ನಾವು ಬಾಬನ್ ಜೊತೆಗೆ ಯಾವ ರೀತಿ ವ್ಯವಹಾರ ಇಟ್ಕೊಂಡಿದೀವೋ ಅದರ ಆಧಾರದ ಮೇಲೆ ಬಾಬಾ ನಮ್ಮನೇನ್ ಮಾಡ್ತಾರೆ. ಕೆಲವೊಬ್ರನ್ನ ನಾನು ತಲೆ ಮೇಲೆ ಕುಳಿಸ್ತೇನೆ, ಕೆಲವೊಬ್ರನ್ನ ಕಂಡ ರೆಪ್ಪೆ ಮೇಲೆ ಕುಳಿಸ್ತೇನೆ, ಕೆಲವೊಬ್ಬರನ್ನ ಮಡಿಲಲ್ಲಿ ಕುಳಿಸ್ತೇನೆ, ಕೆಲವೊಬ್ಬರ ಕೈಯನ್ನು ಇಟ್ಕೊಳ್ತಾನೆ, ಕೆಲವೊಬ್ಬರನ್ನ ಬೆನ್ನ ಮೇಲೆ ಇಟ್ಕೊಳ್ತಾನೆ, ಕೆಲವೊಬ್ಬರನ್ನ ಕೈ ಇಟ್ಕೊಳ್ತಾರೆ, ದೂರದಲ್ಲಿ ಇದ್ಬಿಡ್ತಾರೆ. ಕೆಲವರು ಕಾಲಿನ ಧೂಳಾಗ್ಬಿಟ್ಟಿರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಒಬ್ಬರು ಬಾಬಾ ಬಂದು ಕಣ್ಣು ಮುಚ್ಕೊಳ್ತಾರೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಯಾಕೆ ಹೇಳಿ? ಭಯ ಇರ್ತದೆ. ಮಕ್ಕಳಿಗೆ ಫಸ್ಟ್ ಭಯ, ಅಣ್ಣೋರೇ ಇವತ್ತು ಅಮೃತ ವೇಳೆ ಇದ್ದಿಲ್ಲ, ಏನೋ ಆಗ್ತದೆ ಅಂದ್ರೆ ಏನೋ ತಪ್ಪು ಮಾಡಿ ಇಡ್ತೀವಲ್ಲ, ಒಳಗಡೆಗೆ ಏನ್ ಮಾಡ್ತಾ ಇರ್ತದೆ? ತಿಂತಾ ಇರ್ತದೆ. ಅದೇ ಕರೆಕ್ಟ್ ಆಗಿದ್ದವರು ಎಂದೂ ಕೂಡ ಏನ್ ಮಾಡೋದಿಲ್ಲ, ಯಾವುದೇ ವಿಷಯಕ್ಕೆ ಹೆದರೋದಿಲ್ಲ. ಸತ್ಯದ ದೈವದವರ ಜೊತೆಗೆ ಬಾಬಾ ಯಾವಾಗಲೂ ಕೂಡ ಏನಾಗಿರ್ತಾರೆ? ರಾಜಿ ಆಗಿರ್ತಾರೆ. ಅದಕ್ಕಾಗಿ ನಿಮ್ಮ ರಾಜಯೋಗವನ್ನು ಚೆಕ್ ಮಾಡಿಕೊಂಡು ಆತ್ಮೀಯರೇ ಮುಂದಿನ ಹಂತಕ್ಕೆ ಹೋಗಿ. ಯಾವ ಹಂತಕ್ಕೆ? ಬಿಂದುವಿನಿಂದ ಅದರ ಮೊದಲು ಬಿಂದುಗೆ ಇನ್ನು ಬಂದಿದ್ದೀರಿಲ್ಲ, ಅದನ್ನ ಮೊದಲು ಚೆಕ್ ಮಾಡಿ. ಇನ್ನು ಡೂಮ್ ನಲ್ಲೇ ಇದ್ದೀರಾ, ಡೂಮಿನ ಬಿಂದುನಲ್ಲಿ ಇದ್ದೀರೋ ಅಥವಾ ಪರಮಧಾಮದಲ್ಲಿರೋ ಬಿಂದು ಅದನ್ನು ಚೆಕ್ ಮಾಡಿ. ಯಾಕಂದ್ರೆ ನಾನು ಕೂಡ ಮಾಡಿದ್ದೇನೆ. ಮೌಂಟ್ ಅಬುಗೆ ಹೋದಾಗ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಡೂಮ್ ನಲ್ಲಿರೋ ಬಿಂದು ಅಲ್ಲ, ನೆಲ ನೋಡ್ಬಿಟ್ಟು ನೆಲದ ಮೇಲೆ ಮ್ಯಾಟ್ ಹಾಕ್ತಾರಲ್ಲ, ಮ್ಯಾಟ್ದಲ್ಲಿರೋ ಯಾವ್ದೋ ಒಂದು ಬಿಳಿ ಚುಕ್ಕೆ ನೋಡ್ತಾ ಕೂತ್ಕೊಳ್ತಿದ್ದೆ ನಾನು, ಶಿವಬಾಬಾ ಅಂತ ಬಿಟ್ಟು. ಓಕೆನಾ? ಇವಾಗ ಆ ಚುಕ್ಕೆ ಎಲ್ಲ ನೋಡುದಿಲ್ಲ, ಡೈರೆಕ್ಟ್ ಆಗಿ ಬಾಬಾನ ಜೊತೆಗೆ ಏನಾಗ್ತಾನೆ? ಕನೆಕ್ಟ್ ಆಗ್ತಾನೆ. ಅದೆಲ್ಲ ಒಂದೊಂದು ಹಂತ ಆತ್ಮೀಯರೇ, ಸರಿನಾ? ಅಂದ್ರೆ ಮುಂದಿನ ಹಂತ ಯಾವುದು, ವಿಧಿವಿಧಾನ ಏನು, ಅದರ ಅನುಭವ ಏನು ಅಂತ ನಮ್ಗೇನಾಗಿರ್ಬೇಕು? ಸ್ಪಷ್ಟವಾಗಿ ಗೊತ್ತಿದ್ಬಿಟ್ಟು ಮುಂದಿನ ಹಂತಕ್ಕೆ ನಾವು ಹೋಗ್ಬೇಕಾಗ್ತದೆ. ಸರಿ? ಅಚ್ಚಾ. ಓಂ ಶಾಂತಿ. ಥ್ಯಾಂಕ್ ಯು. ಓಂ ಶಾಂತಿ. ಓಂ ಶಾಂತಿ. ಥ್ಯಾಂಕ್ ಯು.